ವರ್ಷದ ತರಳುಬಾಳು ಹುಣ್ಣಿಮೆ ಮಹೋತ್ಸವ 24ರಿಂದ ಪ್ರಾರಂಭವಾಗಿ 8ನೇ ದಿನಕ್ಕೆ ಪ್ರವೇಶವಾಗಿದೆ. ನಮಗೆ ನೆನಪಾಗ್ತಕ್ಕಂಥ ಬಸವಣ್ಣನವರ ವಚನ ಅಂತ ಹೇಳಿದರೆ, ಶರಣ ನಿದ್ರೆಗೈದರೆ ಜಪ ಕಾಣಿರು, ಶರಣನ ಎದ್ದು ಕುಡಿತಾರೆ ಶಿವರಾತ್ರಿ ಕಾಣಿರೋ ಅಂತಾರೆ ಬಸವಣ್ಣವರು. ಮಧ್ಯರಾತ್ರಿ ದಾಟಿದ ಮೇಲೂ ನೀವು ಎದ್ದು ಕುಳಿತಿರೋದ್ರಿಂದ 24ನೇ ತಾರೀಕಿನಿಂದ ಇಲ್ಲಿವರೆಗೂ ಶಿವರಾತ್ರಿನೇ ನೀವು ಮಾಡಿದ್ದೀರಿ ಅಂತ ನಮಗನ್ನಿಸುತ್ತೆ. ಆದರೆ ನೀವು ವರ್ಷಕ್ಕೊಮ್ಮೆ ಬರುವ ಶಿವರಾತ್ರಿಯನ್ನು ಮಾಡೋದೇ ಬೇರೆ, ಇಲ್ಲಿ 24ರಿಂದ ನೀವು ಶಿವರಾತ್ರಿ ಮಾಡಿರೋದೇ ಬೇರೆ. ವರ್ಷಕ್ಕೊಮ್ಮೆ ಬರುವ ಶಿವರಾತ್ರಿ ದಿವಸ ನೀವೇನು ಮಾಡ್ತೀರಿ? ಟಿ ವಿ ಮುಂದೆ ಕೂತ್ಕೊಂಡು ರಾತ್ರಿಯೆಲ್ಲ ಸಿನಿಮಾಗಳು ನೋಡ್ತಾ ಕೂರ್ತೀರಿ, ಹೌದಾ ಇಲ್ಲೋ? ಅದು ಶಿವರಾತ್ರಿ ಅಲ್ಲ, ಅದು ಸಿನಿಮಾ ರಾತ್ರಿ. ಆದರೆ ನೀವು ಈ 8 ದಿನಗಳಿಂದ ನಿಜವಾದ ಶಿವರಾತ್ರಿಯನ್ನು ಈ ತರಳುಬಾಳು ಹುಣ್ಣಿಮೆಯಲ್ಲಿ ನೀವು ಆಚರಿಸಿದಿರಿ ಅಂತ ಬಯಸ್ತೀವಿ. ನ್ಯಾಯ ಅನ್ನೋ ಶಬ್ದ ಇದೆಯಲ್ಲ, ನ್ಯಾಯಾಂಗ ಮತ್ತು ಸಮಾಜ, ನ್ಯಾಯ ಅನ್ನೋ ಶಬ್ದ 2 ಅರ್ಥದಲ್ಲಿ ಕನ್ನಡದಲ್ಲಿ ಬಳಕೆ ಇದೆ. ಬ್ರಿಟನ್ ನ್ಯಾಯಾಲಯದಲ್ಲಿ ನಾವು ಗಮನಿಸಿದಂಥ ಒಂದು ಜಡ್ಜ್ಮೆಂಟನ್ನು ನಿಮ್ಮ ಗಮನಕ್ಕೆ ತರ್ತೀವಿ. 2 ನಿದರ್ಶನಗಳನ್ನು. ಹೆಚ್ಚು ಉದ್ದ ಭಾಷಣ ಮಾಡಲಿಕ್ಕೆ ಹೋಗೋದು ಸೂಕ್ತ ಅಲ್ಲ, ಆದರೆ ನಿಮಗೆ ವಿಚಾರ ಮಾಡಲಿಕ್ಕೆ ಕೆಲವು ನಿದರ್ಶನ ಕೊಟ್ಟರೆ ಬಹಳ ಕಾಲ ಉಳಿಯುತ್ತೆ. ಬ್ರಿಟನ್ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲಾಗತ್ತೆ. ಏನು, ಒಬ್ಬ ಭಾರತೀಯ ಮಹಿಳೆ ಅಲ್ಲಿ ನೆಲೆಸಿರ್ತಾಳೆ. ಆಕೆಗೆ 3 ಮಕ್ಕಳಿರ್ತವೆ, ಒಂದು ಹಸುಗೂಸು. ಆ ಹಸುಗೂಸು, ಇನ್ನಿಬ್ಬರು ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು. ಪಾಪ ಆ ಮಹಿಳೆ, ಗಂಡ ಕೆಲಸಕ್ಕೆ ಹೋಗ್ತಾನೆ, ಆಕೆ ಗೃಹಿಣಿ. ಹಸುಗೂಸನ್ನು ಮನೆಯಲ್ಲೇ ಬಿಟ್ಟು ತೊಟ್ಲಲ್ಲಿಟ್ಟು ಆಕೆ ಸ್ಕೂಲಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಳೆ. ಮತ್ತು ಸ್ಕೂಲ್ ಸಮಯ ವಾಪಸ್ ಕರ್ಕೊಂಡು ಬರುವಾಗ ಮತ್ತೆ ಮಗುವನ್ನಲ್ಲೇ ಬಿಟ್ಟು ಮನೆಯಲ್ಲಿ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಬರ್ತಾಳೆ. ಇದನ್ನು ಗಮನಿಸಿದ ಆ ಮನೆ ಅಕ್ಕಪಕ್ಕದವರು ಇದ್ದಾರಲ್ಲ, ಅವರು ನ್ಯಾಯಾಲಯಕ್ಕೆ ದೂರು ಸಲ್ಲಿಸ್ತಾರೆ. ಒಂದೇ ಮಗುವನ್ನು ತೊಟ್ಟಿಲಲ್ಲಿ ಬಿಟ್ಟು ಈಕೆ ಹಿಂಗೆ ಹೋಗ್ತಾ ಇದ್ದಾಳೆ, ಇದು ತಪ್ಪು ಅಂತ ಹೇಳಿ ನ್ಯಾಯಾಲಯಕ್ಕೆ ದೂರು ಸಲ್ಲಿಸ್ತಾರೆ. ಅಲ್ಲಿಯ ಬ್ರಿಟನ್ ನ್ಯಾಯಾಧೀಶರು ಅದನ್ನು ಪರಿಶೀಲನೆ ಮಾಡಿ ವಾದ ವಿವಾದಗಳನ್ನು ಕೇಳಿ ಆ ಮಹಿಳೆಯನ್ನು ವಿಚಾರಿಸ್ತಾಳೆ, ಯಾಕಮ್ಮ ಹೀಗೆ ಮಾಡ್ತೀಯ ಅಂತಂದರೆ, ನನ್ನ ಜೊತೆಯಲ್ಲಿ ಬೇರೆ ಯಾರೂ ಇಲ್ಲ, ಕುಟುಂಬದ ಸದಸ್ಯರು. ನಾನು ಮಗು ಇದರಲ್ಲಿ ಏನು ಪೋಷಣೆ ಮಾಡಬೇಕು ಮಾಡಿ ತೊಟ್ಲಲ್ಲಿ ಮಲಗಿಸಿ ನಾನು ಅನಿವಾರ್ಯವಾಗಿ ಮಕ್ಕಳನ್ನ ಶಾಲೆಗೆ ಬಿಡಬೇಕಾಗತ್ತೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ತನ್ನ ಕಷ್ಟ ಹೇಳ್ಕೊಳ್ತಾಳೆ. ಎಲ್ಲ ವಿಚಾರಣೆ ಮಾಡಿ ನ್ಯಾಯಾಧೀಶರು ಏನು ತೀರ್ಪು ನೀಡ್ತಾರೆ ಅಂದರೆ, ಆಕೆಯನ್ನು ಖುಲಾಸೆ ಮಾಡಿ ಯಾರು ದೂರು ಸಲ್ಲಿಸಿರ್ತಾರೋ ಅವ್ರಿಗೆ ಚಾಟಿ ಏಟ್ ಬೇಯಿಸ್ತಾರೆ. ನೀವು ಆ ಮಹಿಳೆ ಮೇಲೆ ದೂರು ತಂದಿರಿ ಕೋರ್ಟಿಗೆ, ಅಕ್ಕಪಕ್ಕದ ಮನೆಯವರು ನೀವು ಆಕೆ ಶಾಲೆಗೆ ಹೋಗೋದನ್ನು ನೋಡಿ ನೀವು ಯಾಕೆ ಆ ಮಗುವನ್ನು ನೋಡ್ಕೊಳ್ಳೋಕೆ ನಿಮ್ಮಿಂದ ಆಗಲಿಲ್ಲ ಅಂತಂದು ಪ್ರಶ್ನೆ ಮಾಡ್ತಾರೆ. ಅಲ್ಲಿ ನಿಮ್ಮನ್ನು ಮಾನವೀಯತೆ ಇಲ್ಲ, ಬರೀ ಕಾನೂನು ನೀವು ತೊಗೊಂಡಿಲ್ಲಿ ಬಂದಿದ್ದೀರಿ ಅಂತ ಹೇಳಿ ಅವ್ರಿಗೆ ಛೀಮಾರಿ ಹಾಕತ್ತೆ ಕೋರ್ಟ್. ಕಾನೂನು ಇರ್ಬೋದು, ಇದೆ, ಕಾನೂನು ಅವರಲ್ಲಿ ಚಲಾಯಿಸಲಿಲ್ಲ. ಅಲ್ಲಿ ಮಾನವೀಯ ಭಾವನೆ
ಇಲ್ಲದೇ ಇರತಕ್ಕಂಥ ನಾಗರಿಕರಿಗೆ ಅಥವಾ ಅನಾಗರಿಕರಿಗೆ ಛೀಮಾರಿ ಆಗ್ತದೆ. ಇನ್ನು ನಮ್ಮ ಅನುಭವಕ್ಕೆ ಬಂದಂಥ ಒಂದು ಪ್ರಕರಣವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಕಾನೂನು ಜನರ ಹಿತರಕ್ಷಣೆಗಾಗಿ ಇರ್ತಕ್ಕಂಥದ್ದು. ಹೊಸ ಹೊಸ ಕಾನೂನುಗಳು ಅಮೆಂಡ್ಮೆಂಟ್ ಆಗ್ತಾ ಇರ್ತವೆ, ಬರ್ತಾ ಇರ್ತವೆ. ಕಾನೂನು ಕೆಲವು ದೋಷಗಳಿರೋದನ್ನು ಒಂದು ಪ್ರಕರಣ ನಿಮ್ಮ ಗಮನಕ್ಕೆ ತರ್ತೀವಿ. ಎಲ್ಲ ನ್ಯಾಯಾಧೀಶರಿದ್ದಾರೆ, ಅದು ಅವರು ಕಾನೂನಿನ ಚೌಕಟ್ಟಿನಲ್ಲೇ ತೀರ್ಪು ನೀಡಬೇಕಾಗತ್ತೆ. ಹೇಗೆ ಒಮ್ಮೊಮ್ಮೆ ಕಾನೂನಿನ ನಿಯಮಗಳು ಹೇಗೆ ಧಕ್ಕೆಯನ್ನು ಉಂಟು ಮಾಡ್ತವೆ. ನಾವು ಕಾನೂನು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಆದರೆ ಕಾನೂನನ್ನು ಹೇಗೆ ಬಳಕೆ ಮಾಡ್ಕೋಬೇಕು, ಅಲ್ಲಿರೋ ದೋಷ ಏನು ಅನ್ನೋದು ನಮ್ಮ ಅನುಭವಕ್ಕೆ ಬಂದಂಥ ಒಂದು ಪ್ರಕರಣ, ನಿಜವಾದ ಪ್ರಕರಣ. ಹಾವೇರಿ ತಾಲೂಕಿನಿಂದ ಜಿಲ್ಲೆಯಿಂದ ಒಬ್ಬ ಶಿಷ್ಯ ನಮ್ಮ ಹತ್ರ ಬಂದಿದ್ದ ನಮ್ಮ ನ್ಯಾಯಪೀಠಕ್ಕೆ. ಅದೇ ಪ್ರಕರಣ ಏನು ಅಂದರೆ, ಅವನು ತುಂಬ ಕಷ್ಟದಲ್ಲಿದ್ದ, ಭಾಳ ಸಾಲ ಮಾಡಿಕೊಂಡಿದ್ದ. ಆ ಸಾಲ ತೀರಿಸ್ಬೇಕು ಅಂತ ಹೇಳಿ ಅವನೇನು ಮಾಡಿದ, ತನ್ನಲ್ಲಿದ್ದಂಥ ಟ್ರ್ಯಾಕ್ಟ್ರನ್ನು ಅವರ ಸಂಬಂಧಿಕರಿಗೆ ಮಾರಾಟ ಮಾಡ್ತಾನೆ. ಸಂಬಂಧಿಕರು ಅದೇನು 2.5 ಲಕ್ಷನೋ ಎಷ್ಟೋ 3 ಲಕ್ಷನೋ ಅವ್ರಿಗೆ ಪೂರ್ಣ ಪಾವತಿ ಮಾಡಿ ಆ ಟ್ರ್ಯಾಕ್ಟ್ರನ್ನ ತಗೊಂಡು ಹೋಗ್ತಾರೆ. ಅವನಿದ್ದ ಊರೇ ಬೇರೆ, ಯಾರಿಗೆ ಮಾರಾಟ ಮಾಡಿದ ಅವ್ರ ಸಂಬಂಧಿ ಅವನಿದ್ದ ಊರೇ ಬೇರೆ. ಅವನು ತಗೊಂಡು ಹೋದ್ಮೇಲೆ ಪಾವತಿ ಮಾಡಿ ಅವನು ಯಾರು ಖರೀದಿ ಮಾಡಿದ್ನೋ ಅವನು ಹೊಲಕ್ಕೆ ಹೋಗ್ತಾನೆ ಟ್ರ್ಯಾಕ್ಟ್ರ್ ಬಿಟ್ಕೊಂಡು. ಒಂದು ದಿನ ವಾಪಸ್ ಬರುವಾಗ ಪಕ್ಕದ ಹೊಲದವನು ನಾನು ಬರ್ತೀನಿ ತಡೆಯೋ ಅಂತ ಕೂರಿಸ್ಕೊಂಡು ಹೋಗು ಅಂತ ಹೇಳಿ ಅವನು ಟ್ರ್ಯಾಕ್ಟ್ರ್ ಹತ್ಕೊಳ್ತಾನೆ. ಪಕ್ಕದ ಹೊಲದನ್ನು ಹತ್ಸ್ಕೊಳ್ಬೇಕೋ ಬೇಡವೋ? ಒಂದು ಮಾನವೀಯ ಒಂದು ಸಂಬಂಧ ಇರುತ್ತಲ್ಲ, ಹಳ್ಳಿಗಳಲ್ಲಿ ಆತ್ಮೀಯ ಸಂಬಂಧ ಇರುತ್ತೆ, ಹತ್ಸ್ಕೊಳ್ತಾನೆ. ದುರದೃಷ್ಟವಶಾತ್ ಅವನು ಡ್ರೈವ್ ಮಾಡ್ತಾ ಹೋಗುವಾಗ ಆಕ್ಸಿಡೆಂಟ್ ಆಗುತ್ತೆ. ಅವನು ಯಾರು ಹತ್ಕೊಂಡಿದ್ನೋ ಆ ರೈತ ಸತ್ತು ಹೋಗ್ತಾನೆ. ಇದು ನಡೆದ ಪ್ರಕರಣ. ಇದು ಅವನು ಸತ್ತು ಹೋದ ಮೇಲೆ ಅವನ ಹೆಂಡತಿ ಕೇಸ್ ಹಾಕ್ತಾಳೆ. ಯಾರ ಮೇಲೆ? ಯಾರು ಅವನು ಟ್ರ್ಯಾಕ್ಟ್ರ್ ಓಡಿಸ್ಕೊಂಡು ಹೋಗಿದ್ನೋ ಅವನ ಮೇಲೆ ಕೇಸ್ ಹಾಕ್ತಾಳೆ. ವಿಚಾರಣೆ ನಡೆಯುತ್ತೆ. ನ್ಯಾಯಾಲಯ ಯಾರಿಗೆ ದಂಡ ವಿಧಿಸುತ್ತೆ ಅಂತ ಹೇಳಿದರೆ, ಅವನು ಏನು ಚಲಾಯಿಸ್ತಿದ್ನಲ್ಲ ಟ್ರ್ಯಾಕ್ಟ್ರ್ ಅವನಲ್ಲ, ಯಾರು ಟ್ರ್ಯಾಕ್ಟ್ರು ಮಾರಾಟ ಮಾಡಿದ್ನೋ ಅವನಿಗೆ 25 ಲಕ್ಷ ದಂಡವನ್ನು ವಿಧಿಸುತ್ತೆ. ಸತ್ತೋಗಿದಲ್ಲ ಅವನಿಗೆ ಕೊಡಬೇಕು ಅಂತ ಹೇಳಿ. ಹೇಗಾಯ್ತದು ಅಂದರೆ, ಅವನೇನು ಟ್ರ್ಯಾಕ್ಟ್ರು ಮಾರಾಟ ಮಾಡಿದ್ನಲ್ಲ, ಅವನು ಮಾರಾಟ ಮಾಡಿ ದುಡ್ಡು ತಗೊಂಡ ಮೇಲೆ ಖರೀದಿ ಮಾಡಿದಂಥ ವ್ಯಕ್ತಿ ಹೆಸರಿಗೆ ರಿಜಿಸ್ಟ್ರೇಷನನ್ನು ಅವನ ಹೆಸರಿಗೆ ಮಾಡಿಕೊಡ್ಬೇಕಾಗಿತ್ತು. ವಿಶ್ವಾಸದಲ್ಲಿ ಅಥವಾ ಅಜ್ಞಾನದಲ್ಲಿ ತಕ್ಷಣವೇ ಮಾಡಿಕೊಟ್ಟಿಲ್ಲ. ಹೀಗಾಗಿ ನ್ಯಾಯಾಲಯ ಶಿಕ್ಷೆ ವಿಧಿಸಿದ್ದು ಆ ಟ್ರ್ಯಾಕ್ಟ್ರ್ ಮಾಲೀಕ ಯಾರು ಅಂತ ಇದನ್ನಲ್ಲ, ಯಾರು ಅಂತ ಅದ್ರ ದಾಖಲೆ ಇತ್ತೋ ಅವನಿಗೆ 25 ಲಕ್ಷ ದಂಡ ವಿಧಿಸ್ತು. ಹೀಗೆ ಹೇಳಿ ನ್ಯಾಯಾಧೀಶರಲ್ಲಿದ್ದಾರೆ. ಕಾನೂನಿನಲ್ಲಿ ಅವರಿಗೆ ದಾಖಲೆಗಳ ಪ್ರಕಾರ ಯಾರ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಇರುತ್ತೋ ವಾಹನ ಅವನಿಗೇ ಶಿಕ್ಷೆ ಕೊಡಬೇಕು. ಆದರೆ ಧರ್ಮದ ದೃಷ್ಟಿಯಿಂದ ನೀವೇನು ಹೇಳ್ತೀರಿ? ಅಯ್ಯೋ ಪಾಪ ಅಂತೀರ, ಹೌದಲ್ಲ? ಖರೀದಿ ಮಾಡಿದನು ಅವನಿಗೇನಾದರೂ ಶಿಕ್ಷೆ ಕೊಡಬೇಕೆ ಹೊರತು ಮಾರಾಟ ಮಾಡಿದನಿಗೆ ಶಿಕ್ಷೆ ಕೊಡೋದು ಸರಿಯೇ? ಅದಕ್ಕೇನು ಹೇಳ್ತಾರೆ ಅಂದರೆ, ಇಗ್ನೊರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತಾರೆ. ಇವೆಲ್ಲ ಸರಿತೂಗಿಸಿದಾಗ ಕಾನೂನು ಎಷ್ಟೇ ಮಾಡಿದರೂ ಕೂಡ ಒಂದು ಸಂಘರ್ಷ ಉಂಟಾಗುತ್ತೆ. ಕಾನೂನು ಮತ್ತು ಧರ್ಮದ ಮಧ್ಯೆ ಸಂಘರ್ಷ ಉಂಟಾಗುತ್ತೆ. ಅದಕ್ಕೆ
ಏನಾಗಬೇಕು? ನ್ಯಾಯಾಧೀಶರುಗಳು ಬೇರೆ ಮಾರ್ಗ ಇಲ್ಲ. ಅವರು ಕಾನೂನಿನ ಪರಿಧಿಯಲ್ಲಿಯೇ ಅವರು ನ್ಯಾಯದಾನ ಮಾಡಬೇಕಾಗತ್ತೆ. ಅವರು ತಪ್ಪು ದಂಡ ವಿಧಿಸಿದ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಕಾನೂನು ಮಾಡಿರೋದೇನಿದೆಯಲ್ಲ, ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ. ನ್ಯಾಯಾಧೀಶರುಗಳಿಗೆ ಕಾನೂನಿನ ಪರಿಧಿಯಲ್ಲೇ ಅವರು ತೀರ್ಮಾನ ಹೇಳಬೇಕಾಗತ್ತೆ. ಅದನ್ನು ಬಿಟ್ಟು ಬೇರೆ ಹೇಳೋಕ್ಕೆ ಬರಲ್ಲ. ಇಂಥ ಪ್ರಸಂಗಗಳಲ್ಲಿ ಈಗ ಹೇಗೆ ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ. ಇಂಥ ಅನೇಕ ಸಮಸ್ಯೆಗಳು ಇವೆ. ಇವೆಲ್ಲ ಕಾನೂನಲ್ಲಿ ಪರಿಹಾರ ಸಿಗಲ್ಲ. ಇನ್ನೊಂದು ಪ್ರಕರಣ ಹೇಳ್ತೀವಿ. ನಮ್ಮ ನ್ಯಾಯಪೀಠದ ಮುಂದೆ ಬಂದದ್ದು ಭಾಳ ಮನಮಿಡಿತಕ್ಕಂಥ ಒಂದು ಪ್ರಸಂಗ. ಅದು ಒಂದು ಅಜ್ಜಿ ಬಂದಿತ್ತು. ಅಜ್ಜಿ ಬಂದು ದೂರು ಸಲ್ಲಿಸ್ತು. ಯಾರ ಮೇಲೆ ಅಂದರೆ ಗಂಡನ ಮೇಲೆ. ಅಜ್ಜಿಯ ಸಮಸ್ಯೆ ಏನು ಅಂದರೆ, ಆಕೆ ವಯಸ್ಸಿನಲ್ಲಿ ಮದುವೆ ಆದಾಗ ಗಂಡನ್ನ ಕೆಲವಾರು ವರ್ಷಗಳ ನಂತರ ಅವ್ರ ಮಕ್ಕಳು ಆಗಲಿಲ್ಲ. ಆಕೆಗೆ ಪ್ರೀತಿ ಮಾಡ್ತಾ ಇದ್ದ ಆಕೆನ, ಮಕ್ಕಳಾಗಿರಲಿಲ್ಲ. ಆಕೆ ಯೋಚನೆ ಮಾಡಿದ್ಲು. ಒಂದ್ಸರಿ ಗಂಡನ ಹತ್ರ ಮಾತಾಡಿದ್ಲು, ನೋಡ್ರಿ, ನನ್ನಿಂದ ಮನೆತನದ ಬೆಳಗ್ತಾ ಇಲ್ಲ. ನಮ್ಮಪ್ಪ ನನ್ನ ತಂಗಿಗೆ ಮದುವೆ ಮಾಡಿಸ್ಬೇಕು ಅಂತಿದ್ದಾನೆ, ಗಂಡು ಹುಡುಕ್ತಾ ಇದ್ದಾನೆ, ನೀವು ಮದುವೆ ಆಗಿ ನಮ್ಮ ತಂಗಿನ ಅಂತ ಹೇಳ್ತಾಳೆ. ಆಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಗಂಡ ಒಪ್ಪಲ್ಲ. ನನಗೆ ಮಕ್ಕಳಾಗದೇ ಇದ್ರೂ ಪರವಲ್ಲ, ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೋ ನಾನು ಮದುವೆ ಆಗಲ್ಲ ಅಂತ ಅವನು ರಾಮಚಂದ್ರನಾಗಿ ಒತ್ತಿಸ್ತಾನೆ. ಮುಂದೇನಾಯಿತು? ಭಾಳ ಹಠ ಮಾಡಿದ ಮೇಲೆ ಆಕೆ ಮಾತಿಗೆ ಒಪ್ಪಿ ಆಕೆ ತಂಗಿಯನ್ನು ಮದುವೆ ಆಗ್ತಾನೆ. ನಡೆದ ಪ್ರಕರಣ ನಮ್ಮ ನ್ಯಾಯಪೀಠದಲ್ಲಿ. ಮುಂದೇನಾಯಿತು? ಮಗು ಆಗುತ್ತೆ, ಖುಷಿ ಪಡ್ತಾರೆ, ಎಲ್ಲರೂ ಸಂತೋಷ ಪಡ್ತಾರೆ. ಏನೋ ಕಾರಣಕ್ಕಾಗಿ ಅಕ್ಕ ತಂಗಿ ಮಧ್ಯೆ ವ್ಯತ್ಯಾಸ ಉಂಟಾಗಿಬಿಡುತ್ತೆ. ಏನಾಯಿತೋ ಗೊತ್ತಿಲ್ಲ. ಆಕೆ ಭಾಳ ಮನಸ್ಸು ನೋವಿನಿಂದ ಮನೆ ಬಿಟ್ಟು ಹೊರಟೋಗ್ತಾಳೆ. ನಮ್ಮ ಹತ್ರ ಬಂದಾಗ ಗಂಡಣ್ಣು ಮುದುಕಿ ಆಗಿರ್ತಾಳೆ. ಅವತ್ತು ಬಿಟ್ಟವಳು ಮನೇನ. ಕೋರ್ಟ್ನಲ್ಲಿ ಆಕೆಗೆ 500 ರೂಪಾಯಿ ಜೀವನಾಂಶ ಕೊಟ್ಟಿರುತ್ತೆ. ನಮ್ಮ ಹತ್ರ ಬಂದಾಗ ಅಜ್ಜಿ ಬುದ್ಧಿ, ನನಗೆ 500 ರೂಪಾಯಿ ಈಗ ಸಾಕಾಗ್ತಾ ಇಲ್ಲ, ನಾನು ಗಟ್ಟಿಮುಟ್ಟಾಗಿದ್ದಾಗ ಸರಿ, ಸ್ವಲ್ಪ ಏನಾದರೂ ನನ್ನ ಗಂಡಿಂದ ಕೊಡಿಸಿ, ನನ್ನ ಗುಳಿಗೆ ಮಾತ್ರೆಗಳು ಏನೇನೋ ತಗೋಬೇಕಾಗತ್ತೆ, ಕೊಡಿಸ್ರಿ ಅಂತ. ನಾವು ಗಂಡಿಗೆ ಮತ್ತು ಆಕೆ ತಂಗಿಗೆ ನೋಟಿಸ್ ಕೊಟ್ವಿ. ಇಬ್ಬರು ಬಂದರು, ನಿಂತ್ಕೊಂಡ್ರು ಎಡಕ್ಕೆ ಬಲಕ್ಕೆ. ನಾವು ಆ ಯಜಮಾನನ ಆಕೆ ಗಂಡನ ಕೇಳಿದ್ವಿ. ವಯಸ್ಸಾಗಿತ್ತು ಅವನಿಗೆ. ಕೇಳಿದ್ವಿ, ಏನಪ್ಪ, ನಿನ್ನ ಮೊದಲನೇ ಪತ್ನಿಗೆ ಕೋರ್ಟ್ ಆದೇಶದಂತೆ ನೀನು 500 ರೂಪಾಯಿ ಕೊಡ್ತಾ ಇದೀಯ, ಮತ್ತು ಕೋರ್ಟು ಮತ್ತೆ ಎರಡನೇ ಮನವಿ ಹಾಕಿದಾಗ ಇನ್ನೊಂದು 200 ರೂಪಾಯಿನೂ ಏನೋ ಜಾಸ್ತಿ ಕೊಡಿಸು, 700 ರೂಪಾಯಿ ಅಷ್ಟೇ ಕೊಡಿಸಿದೆ. ನೋಡೋಕ್ಕೆ ಸಾಕಾಗ್ತಾ ಇಲ್ಲ, ನೀನು ಭಾಳ ಪ್ರೀತಿ ಮಡದಿ ಏನು ಕೊಡ್ತೀಯ ಹೇಳು. ಅವನು ಭಾಳಷ್ಟು ಅದ್ಭಕ್ತ, ಮಠದ ಶಿಷ್ಯ, ತುಂಬ ಭಕ್ತಿ ಉಳ್ಳವನು. ಬುದ್ಧಿ, ತಾವು ಏನು ಹೇಳ್ತೀರೋ, ಏನು ಕೊಡಬೇಕು ಅಂತ ಹೇಳ್ತೀರೋ ನಾನು ಕೊಡ್ತೀನಿ. ಶ್ರೀಮಂತ ಸ್ವಲ್ಪ, ಎಷ್ಟು ಕೊಡಬೇಕು ಅಂತ ಹೇಳ್ತೀರೋ ನಾನು ಕೊಡ್ತೀನಿ ಅಂತ. ನೋಡು, ನಮ್ಮ ಬಾಯಲ್ಲಿ ಹೇಳಿಸ್ಬೇಡ. ನೀನು ನಿನ್ನ ಮೊದಲನೇ ಪತ್ನಿಯನ್ನು ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ದೆ ಅನ್ನೋದು ಮನವರಿಕೆ ನಮಗೆ ಆಗಬೇಕು ಅಂದರೆ ನೀನೇ ಎಷ್ಟು ಕೊಡ್ತೀವಿ ಹೇಳೋ ಅಂದ್ವಿ. ನೀನೇ ತೀರ್ಮಾನ ಹೇಳೋ ಅಂದ್ವಿ. 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ. ನಿಮಗೆ ಭಾಳ ಸಂತೋಷ ಆಯಿತು. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು, ಅಲ್ಲಿ ಕೂತಿದ್ರು. ನೀವು ಯಾಕೋ ಸುಮ್ಮನೆ ಇದ್ದೀರಿ. ಎಲ್ಲ ಚಪ್ಪಾಳೆ ತಟ್ಟಿದ್ರು. ಭಾಳ ಖುಷಿ ಆಯ್ತು ನಮಗೆ. ನಾವು ಡಿಕ್ಟೇಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಪ್ರತಿವಾದಿಯಾದ ಇಂಥವನು ನನ್ನ ಅರ್ಜಿದಾರಳಾದ ಮೊದಲನೇ ಪತ್ನಿಗೆ ಆಕೆಗೆ ತಿಂಗಳಿಗೆ 5,000 ರೂಪಾಯಿನಂತೆ ಪರಿಹಾರ ಕೊಡಲಿಕ್ಕೆ ಒಪ್ಪಿದ್ದಾನೆ ಅಂತ ಬರೆಸ್ತಿದ್ದಾಗೇ ನಮ್ಮ ಎರಡನೇ ಹೆಂಡತಿ ಇದ್ಲಲ್ಲ ಆಕೆ ತಂಗಿ, ಗಂಡನ ಕಡೆ ತಿರುಗಿ ಈಕೆಗೆ 5,000 ಕೊಟ್ಟು
ನನ್ನ ಮಕ್ಕಳಿಗೆ ತೆಂಗಿನ ಚಿಪ್ಪು ಕೊಡಿಸ್ಬೇಕು ಅಂತಿದ್ದೀರಾ ಅಂತಾನೆ ಅಂತಾಳೆ ಆಕೆಗೆ 5,000 ಕೊಟ್ಟು ನನ್ನ ಮಕ್ಕಳಿಗೆ ತೆಂಗಿನ ಚಿಪ್ಪು ಕೊಡಿಸ್ಬೇಕು ಅಂತಿದೆಯಾ ಅಂತ ಗಂಡಿಗೆ ಜೋರು ಮಾಡ್ತಾಳೆ. ಪ್ರಾಯಶಃ ಯಾವ ಸಿನಿಮಾ ಇವರು ಏನು ಸಿನಿಮಾ ಮಾಡೋರು ಸಿನಿಮಾಗೆ ಇದು ಬರ್ಕೊಡ್ತಾರಲ್ಲ ಸ್ಕ್ರಿಪ್ಟ್, ಇಂಥ ಡೈಲಾಗ್ ಬರ್ಕೊಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ನಾವು ಆಕೆಗೆ ತುಂಬ ಗಲಾಟೆ ಮಾಡಿ, ಯೋಚನೆ ಮಾಡು, ನಿನಗೆ ಮುಂದೆ ನಿಂತು ಮದುವೆ ಮಾಡಿಸ್ತಾಳೆ ನಿನ್ನ ಅಕ್ಕ. ಯಾವ ಮಹಿಳೆಯೂ ಸಹ ಇನ್ನೊಬ್ಬಳನ್ನು ಗಂಡನ ಜೀವನದಲ್ಲಿ ಬಯಸಲ್ಲ. ನೋಡಿ, ಯೋಚನೆ ಮಾಡು. ಮತ್ತು ಆಕೆ ಚೆನ್ನಾಗಿ ಗಲಾಟೆ ಮಾಡಿ ಕೊನೆ ನಾವು ತೀರ್ಮಾನ ಸ್ವಲ್ಪ ರೆಡ್ಯೂಸ್ ಮಾಡಿ ಆಕೆಗೆ 3,000 ರೂಪಾಯಿಗೆ ನಿಗದಿ ಮಾಡಿ ನೀನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು, ಆಕೆ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕು, ನೀನು ಬ್ಯಾಂಕಿಂಗ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡಬೇಕು. ಮತ್ತೆ ಆಕೆ ನೀನು ದುಡ್ಡು ಕೊಟ್ಟಿಲ್ಲ ಅಂತ ನಮ್ಮ ಹತ್ರ ಬರಬಾರ್ದು, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಹೇಳಿ ಮಾಡಿಸಿ ಪ್ರತಿ ತಿಂಗಳು ಆ ಮಹಿಳೆಗೆ 3,000 ರೂಪಾಯಿ ಜಮಾ ಆಗೋ ಹಾಗೆ ಮಾಡಿದ್ದೀವಿ. ಪ್ರಾಯಶಃ ಕೋರ್ಟು 700 ರೂಪಾಯಿಗಿಂತ ಜಾಸ್ತಿ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅನಿಸುತ್ತೆ. ಇದು ಧರ್ಮದಿಂದ ಸಾಧ್ಯ ಆಗ್ತಿದೆ. ಇನ್ನೊಂದು ಸರಿ ಒಬ್ಬ ಯುವ ಮಹಿಳೆ ಬಂದಿದ್ಲು. ಆಕೆ ದೂರ ಏನು ಅಂದರೆ ತವರು ಮನೆಯಿಂದ ಆಕೆಗೆ ಒಂದು 3 ಲಕ್ಷ ಬಂದಿತ್ತು ತವರು ಮನೆಯಿಂದ. ಅದನ್ನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಬೇಕು ಅಂತ ಆಕೆ ಬಯಸಿದ್ಲು. ಅದು ವಿಷಯ ಅಣ್ಣ ಗೊತ್ತಾಯಿತು. ಅವನು ಕೂಡಲೇ ಆಕೆ ಹೋಗಿ, ನೀನು ಬ್ಯಾಂಕ್ನಲ್ಲಿ ಇಟ್ಟರೆ ಭಾಳ ಬಡ್ಡಿ ಬರೋಲ್ಲ ಕಣೆ, ನಿನ್ನ ಮಗಳು ಮದುವೆ ಬರೋ ಅವಸ್ಥೆಗೆ ನಾನು ಕೊಡ್ತೀನಿ, ನನಗೆ ಕೊಡೋ ನೀನು 3 ಲಕ್ಷ ರೂಪಾಯಿ, ನಾನು ಎಲ್ಲ ಬಡ್ಡಿ ಸೇರಿಸಿ ಚಕ್ರ ಬಡ್ಡಿ ಎಲ್ಲ ಸೇರಿಸಿ ಮಗಳ ಮದುವೆ ಕೊಡ್ತೀನಿ ಅಂತ ಅವನು ತನ್ನ ತಂಗಿ ಕೇಳ್ಕೊಂಡು ಆಕೆ ಅಣ್ಣನ ನಂಬಿ ಕೊಟ್ಟಳು. ಈಗ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ಅಣ್ಣ ದುಡ್ಡು ಕೊಡ್ತಾಯಿಲ್ಲ. ಬಂದು ನಮ್ಮ ಹತ್ರ ದೂರ ತಗೊಂಡು ಅಣ್ಣಗೆ ನೋಟಿಸ್ ಕೊಟ್ವಿ. ಬಂದ, ಕಾಗದ ಪತ್ರ ಏನೂ ಇಲ್ಲ. ಏನಪ್ಪ ನೀನು, ನಾವು ಯಾರಿಂದಲೂ ಅಲ್ಲಿ ಪ್ರಮಾಣ ವಚನ ಮಾಡಿಸ್ಕೊಳ್ಳಲ್ಲ. ಗುರುಗಳ ಎದುರಿಗೆ ಗುರುಗಳ ಸಾನ್ನಿಧ್ಯಕ್ಕೆ ಬರೋದೇ ಒಂದು ರೀತಿಯಲ್ಲಿ ಅವರ ಒಂದು ಭಕ್ತಿ ಭಾವ ಇರೋದ್ರಿಂದ ಕೋರ್ಟ್ನಲ್ಲಿ ಮಾಡಿಸ್ಕೊಂಡಂಗೆ ನಾವು ಪ್ರಮಾಣ ವಚನ ಬೋಧಿಸಲ್ಲ. ಹೇಳಪ್ಪ ಅಂದ್ವಿ. ಏನು, ನಿನ್ನ ತಂಗಿಯಿಂದ 3 ಲಕ್ಷ ರೂಪಾಯಿ ತೊಗೊಂಡಿದ್ದೇನೋ? ಹೌದು ಬುದ್ಧಿ ತಗೊಂಡಿದ್ದೆ ಅಂತ. ತಕ್ಷಣ ದಾಖಲೆ ಮಾಡ್ಕೋಬೇಕು. ಮತ್ತು ಅವನು ಏನಂತಾರೆ ಹಾಸ್ಟೈಲ್ ಆಗಬಾರ್ದು ಅಂತ ಹೇಳಿ ಬರೆಸ್ಬಿಟ್ವಿ. ಪ್ರತಿವಾದಿ ಅಣ್ಣನಾದ ಪ್ರತಿವಾದಿಯು ಅರ್ಜಿದಾರಳಾದ ಆಕೆ ತಂಗಿಯಿಂದ 3 ಲಕ್ಷ ರೂಪಾಯಿಗಳನ್ನು ಪಡೆದಿದ್ದ ಅಂತ ಇದನ್ನು ನಮ್ಮ ಎದುರಿಗೆ ಒಪ್ಕೊಂಡಿದ್ದಾನೆ ಅಂತ ಬರೆಸ್ಬಿಟ್ವಿ. ಅದಾದ್ಮೇಲೆ ಯಾಕಪ್ಪ ನೀನು ಕೊಡ್ತಾ ಇಲ್ಲಲ್ಲೋ ಅಂದು. ನಾನು ಕೊಡಬಾರ್ದು ಅಂತ ಏನಿಲ್ಲ, ಈಗ ಭಾಳ ಹಠ ಮಾಡಿದ್ಲು, ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ಲು, ಎಲ್ಲಿ ಹೋಗ್ತೀವಿ ಹೋಗು, ನಾನು ಕೊಡಲ್ಲ ಅಂತ ಅಂದೆ. ನನಗೆ ಕೊಡಬಾರ್ದು ಅಂತ ಏನಿಲ್ಲ ಅಂತ. ಯಾವಾಗ ಕೊಡ್ತೀವಿ ಹೇಳು ಅಂದು. 6 ತಿಂಗಳು ಟೈಮ್ ಕೊಟ್ಟರೆ ಕೊಡ್ತೀನಿ ಅಂತಂದ. ನಾವು 6 ತಿಂಗಳು ಕಾಲಾವಕಾಶ ಕೊಟ್ವಿ. ಬಡ್ಡಿ ಸಮೇತ ಅವನು ಬಂದು ನಮ್ಮ ನ್ಯಾಯಪೀಠಕ್ಕೆ ಸಲ್ಲಿಸಿದೆ. ಇದು ಕೋರ್ಟ್ನಲ್ಲಿ ಇಂಥ ಕೇಸು ಊರ್ಜಿತ ಆಗುತ್ತಾ? ನಿಮಗೆ ಸಾಕ್ಷಿ ಪುರಾವೆ ಬೇಕು. ಸಾಕ್ಷ್ಯ ಪುರಾವೆ ಇಲ್ಲದೆ ಇದ್ದರೆ ಕೋರ್ಟ್ನಲ್ಲಿ ಪ್ರಾಯಶಃ ಈ ಕೇಸು ನಿಲ್ಲಲ್ಲ ಅಂತ ಅನಿಸುತ್ತೆ. ಈ ಅಂಥ ಸಾಕ್ಷಿ ಇದೆಯಲ್ಲ, ಅಂಥ ಸಾಕ್ಷಿ ಪರೀಕ್ಷೆ ಮಾಡಲಿಕ್ಕೆ ಎಷ್ಟೇ ಪ್ರಮಾಣ ಮಾಡಿಸಿದ್ರು, ನಾವು ನಿನ್ನೆ ಹೇಳಿದ್ವಲ್ಲ, ಗೊತ್ತೇ ಹೇಳಿದ್ವೇನೋ ಮಧ್ಯದಲ್ಲಿ, ಕೋರ್ಟ್ನಾಗೆಲ್ಲ ಹೇಳೋದು ಬರೀ ಸುಳ್ಳು. ಬರೀ ಅವ್ರು ಅಷ್ಟೇ ಅಲ್ಲ, ಹಿಂದಿನ ದಿವಸ ವಕೀಲರು ತಯಾರು ಮಾಡಿ ಹಿಂಗೇ ಸುಳ್ಳು ಹೇಳಬೇಕು ಅಂತ ತಯಾರಿ ಮಾಡಿಸಿರ್ತಾರೆ. ಅದಕ್ಕೆ ನಾವು ಒಂದು ಇಂಗ್ಲೀಷ್ನಲ್ಲಿ ಮಾತಿದೆ, ಲಾಯರ್ಸ್ ಆರ್ ಲಯರ್ಸ್ ಅಂತ ಇದೆ, ಕೇಳಿದರೆ ನೀವು? ಲಾಯರ್ಸ್ ಆರ್ ಲಯರ್ಸ್ ಅಂತ ಹೇಳಿ. ಆ ಸುಳ್ಳಿನ ಕಂತೆಯಲ್ಲಿ ಸತ್ಯ ಹುಡುಕಬೇಕಾದಂಥ ಜವಾಬ್ದಾರಿ ನ್ಯಾಯಾಧೀಶರ ಮೇಲಿರೋದು. ಅದೊಂದು ದೊಡ್ಡ
ವಿಚಕ್ಷಣ ಮತಿಗಳಾಗಿ ಅದರಲ್ಲಿ ಸತ್ಯ ಯಾವುದು ಅಂತ ಕಂಡುಹಿಡಿತಕ್ಕಂಥದ್ದು ಆಗಬೇಕಾಗಿದೆ. ಇನ್ನು ಅನೇಕ ಇಂತಹ ಘಟನೆಗಳು. ಆಮೇಲೆ ಒಪ್ಕೊಂಡ ದುಡ್ಡು ಕಟ್ಟಿದ ಅವನು. ಇನ್ನೊಂದು ಪ್ರಕರಣ ಇದೆ. ನಮಗೆ ಕಾನೂನಿನ ಚೌಕಟ್ಟಿನಲ್ಲಿ ನಮಗೇನು ಈ ಥರ ವಿಚಾರಣೆ ಮಾಡಲಿಕ್ಕೆ ಹಕ್ಕಿಲ್ಲ ಅಂತ ತಿಳ್ಕೊಂಡಿದ್ವಿ. ಅದರ ಒಂದು ಪ್ರಕರಣದಲ್ಲಿ ಈಗ ಒಂದು 10 ವರ್ಷಗಳ ಹಿಂದೆ, 12 ವರ್ಷಗಳ ಹಿಂದೆ ಒಬ್ಬ ಶಿಷ್ಯ ಬಂದ. ಅವನು ಸರ್ಕಾರಿ ನೌಕರನಾಗಿ ನಿವೃತ್ತಿ ಹೊಂದಿದ್ದ. ಕೆಲಸದಲ್ಲಿದ್ದಾಗ ಹೊಸಪೇಟೆಯಲ್ಲಿ ಒಂದು ಜಮೀನು ತೊಗೊಂಡಿದ್ದ, ಸೈಟನ್ನು ತೊಗೊಂಡಿದ್ದ. ಹೆಂಡತಿ ಹೆಸರು ರಿಜಿಸ್ಟರ್ ಮಾಡಿಸಿದ್ದ. ರಿಟೈರ್ ಆಗೋ ಹೊತ್ತಿಗೆ ಗಂಡ ಹೆಂಡತಿ ಅವ್ರ ಮಕ್ಕಳಿರಲಿಲ್ಲ. ಏನೋ ಮನಸ್ತಾಪ ಉಂಟಾಗಿ ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ ಇದ್ದರು. ಅವನ ಗಂಡ ನಮ್ಮ ಹತ್ರ ಬಂದು, ಅವನು ನನಗೆ ಆ ಜಮೀನು ಮಾರಬೇಕು ಅಂತ ಇದ್ದೀನಿ, ಸೈಟನ್ನು ತಾವು ನನ್ನ ಹೆಂಡತಿ ಒಪ್ಪಿಸ್ಬೇಕು ತಾವು ಅಂತ ದೂರು ಕೊಟ್ಟ. ನಾವಕ್ಕೆ ನೋಟಿಸ್ ಕೊಟ್ಟು ಕರೆಸಿದ್ವಿ. ಏನು ಮನೆ ನಿಮ್ಮ ಮಕ್ಕಳಿಲ್ಲ, ಏನಿಲ್ಲ, ಏನು ಮಾಡ್ತೀರಿ ಆಸ್ತಿ ತಗೊಂಡು? ಅದನ್ನು ಮಾರಾಟ ಮಾಡಿ ಇಬ್ಬರು ಸಮನಾಗಿ ಹಂಚ್ಕೊಡ್ತೀವಿ, ನೀನು ಮಾರಾಟಕ್ಕೆ ಒಪ್ಕೊಳ್ಳಮ್ಮ ಅಂದ್ವಿ. ಆರಂಭದ ಒಪ್ಕೊಳ್ಳಿಲ್ಲ ಆಕೆ. ಭಾಳ ಕಷ್ಟಪಟ್ಟು ಒಪ್ಪಿಸಿದ್ವಿ. ಕೊನೆಗೆ ಪೇಪರ್ನಲ್ಲಿ ಜಾಹೀರಾತು ಕೊಡಿಸಿ ಅದನ್ನು ಖರೀದಿ ಮಾಡೋರನ್ನ ಕರೆಸಿ ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೋ 18.5 ಲಕ್ಷ ರೂಗಳಿಗೆ ನಾವು ಅದನ್ನು ರೇಟ್ ಫಿಕ್ಸ್ ಮಾಡಿದ್ವಿ. ಆ ಖರೀದಿದಾರನಿಗೆ ನೀನು ನಮ್ಮ ನ್ಯಾಯಪೀಠಕ್ಕೆ ತಂದು ಕಟ್ಟಬೇಕು 18.5 ಲಕ್ಷ, ಇವರಿಬ್ಬರು ಗಂಡ ಹೆಂಡತಿ ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಮುಚ್ಚಳಿಕೆಯನ್ನು ಬರೆಸಿದ್ವಿ. ಅದರಂತೆ ಅವನು ಖರೀದಿದಾರ ಒಂದು ಶೇಟ್ ತಂದು ಕೊಟ್ಟ ನಮ್ಮ ನ್ಯಾಯಪೀಠಕ್ಕೆ 18.5 ಲಕ್ಷ. ಅವ್ರು ರಿಜಿಸ್ಟರ್ ಮಾಡ್ಕೊಡೋಕೆ ನಿರ್ದೇಶನ ಕೊಟ್ವಿ. ಆದರೆ ಆ ಮಹಿಳೆ ಮನಸ್ಸು ಬದಲಾಯಿಸ್ಬಿಟ್ಲು. ಮುಚ್ಚಳಿಕೆ ಪ್ರಕಾರ ಅವನಿಗೆ ರಿಜಿಸ್ಟರ್ ಮಾಡಿಕೊಡ್ಲಿಲ್ಲ. ಅವನು ಶೇಟ್ ನಮ್ಮ ಹತ್ರ ಬರಬೇಕಾಯಿತು. ಅವನೇನು ಮಾಡಿದ, ಹೊಸಪೇಟೆ ಕೋರ್ಟಿಗೆ ಹಾಕಿದೆ. ಕೋರ್ಟು 2 ವರ್ಷ ವಿಚಾರಣೆ ಮಾಡಿ ತೀರ್ಮಾನ ಬರೀತು, ದಿಸ್ ಕೋರ್ಟ್ ಹ್ಯಾಸ್ ನೋ ಜುರಿಸ್ಡಿಕ್ಷನ್ to pass any judgment in this case. The plaintiff complainant is directed to go to the ಸದ್ಧರ್ಮ ನ್ಯಾಯಪೀಠ ಆಫ್ ಸಿರಿಗೆರೆ ತರಳಬಾಳು ಸ್ವಾಮೀಜಿ ಅಂತ ಡೈರೆಕ್ಷನ್ಸ್ ಕೊಡ್ತು. ಆವಾಗ ನಮಗೆ ಗೊತ್ತಾಯ್ತು. ಒಮ್ಮೆ ಅದೇ ಎಲ್ಲಿ ಯಾವುದು ಕಾನೂನಿದೆ ಅಂದರೆ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ ಅಂತ ಏನೋ ಇದೆ, 1995 ಏನೋ. ನಮ್ಮಲ್ಲಿ ವಿಚಾರಣೆಗೆ ಅವರು ಒಳಪಟ್ಟು ಅವರು ಪ್ರೊಸೀಡಿಂಗ್ಸ್ ಎಲ್ಲ ಆಗಿ ತೀರ್ಮಾನ ಆದಮೇಲೆ ದೇ ಹ್ಯಾವ್ ಟು ಅಬ್ಲೈಸ್. ಆ ಥರ ಒಂದು ಕಾನೂನು ಇದೆ. ಅದನ್ನು ಅವನು ನಮ್ಮ ಹತ್ರ ಬರದೆ ಆ ಶೇಟ್ ಅಲ್ಲಿಗೆ ಹೋಗಿದ್ದರಿಂದ ಕೇಸ್ ಡಿಸ್ಮಿಸ್ ಆಯಿತು. ಪಾಪ ಅವನು ಈಗ ತೀರ್ಕೊಂಡು ಹೋದ. ಯಾರು ಈಗ ನಮ್ಮ ಹತ್ರ ಇನ್ನೂ 18.5 ಲಕ್ಷ ರೂಪಾಯಿ ಹಾಗೇ ಇದೆ. ಆ ಮಹಿಳೆ ಬರ್ತಾ ಇಲ್ಲ. ಅವನ ಅವನು ಅಡಾಪ್ಟ್ ಮಾಡ್ಕೊಂಡಿದ್ದ ಒಂದು ಮಗನ್ನ. ಅದಕ್ಕೆ ಹೈಕೋರ್ಟಿಗೆ ಹೋಯಿತು. ಇನ್ನು ಏನೇನೋ ರಾದ್ಧಾಂತ ಇದೆ ಅದು. ಮತ್ತು ಆ 18.5 ಲಕ್ಷನ ನಾವು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿ ಮುಂದೆ ಯಾರಿಗೆ ಅದು ಸಂದೇಹ ಆಗಬೇಕೋ ಯಾರಿಗೆ ಅದನ್ನು ಬಡ್ಡಿ ಸಮೇತ ನಾವು ಅದನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ನ್ಯಾಯಪೀಠದಲ್ಲೇ ಅದನ್ನು ಕಾಯ್ದಿರಿಸಿದ್ದೀವಿ ಅಂತ ಬಹಿರಂಗ ಸಭೆಯಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇಂಥ ಅನೇಕ ಪ್ರಕರಣಗಳು ಈ ಥರದವು, ಒಂದಲ್ಲ ಎರಡಲ್ಲ, ಸಾವಿರಾರು ಪ್ರಕರಣಗಳು. ಇಲ್ಲಿ ನಮ್ಮ ನ್ಯಾಯಪೀಠದಲ್ಲಿ ಏನಾಗುತ್ತೆ, ಕೋರ್ಟ್ನಲ್ಲಿ ಏನಾಗುತ್ತೆ ಅಂದರೆ ಒಬ್ಬರು ಸೋಲ್ತಾರೆ, ಒಬ್ಬರು ಗೆಲ್ತಾರೆ. ಆದರೆ ನಮ್ಮಲ್ಲಿ ಇಬ್ಬರು ಸೋಲ್ಬೇಕು, ಇಬ್ಬರು ಗೆಲ್ತಾರೆ. ಇವತ್ತು ಕಣ್ಮುಂದೆ ನೀವು ನೋಡಿದ್ರಿ 30 ವರ್ಷದ ಕೇಸು, 16 ಕೇಸುಗಳು ಹೈಕೋರ್ಟ್ನಾಗ ಈಗಲೂ 2 ಇವೆ. ಅವರು ಒಪ್ಕೊಂಡ್ರಲ್ಲ. ನಾವು ಬೆಳಿಗ್ಗೆ 11 ಗಂಟೆಗೆ ಕೂತ್ಕೊಂಡವ್ರು ನಾವು. ಸಂಜೆ ಮಧ್ಯಾಹ್ನ ಪ್ರಸಾದ ಇಲ್ಲದೆ 4 ಗಂಟೆವರೆಗೂ ಮಾಡಿ ಅವನು ಒಪ್ಪಿರಲಿಲ್ಲ. ಅವನು 4 ಗಂಟೆವರೆಗೂ ಹಠ ಮಾಡಿದ. ಅವನು ಕೊನೆಗೆ ವಕೀಲರು ಬೆನ್ನತ್ತಿಸಿ ಅವನು ಏನು ನೋಡಪ್ಪ ನ್ಯಾಯಾಧೀಶರೇ ಬರ್ತಾರೆ ನೋಡು, ನಿಂದು ಅವನಿಗೆ ಮಕ್ಕಳಿಲ್ಲ, ಅವನಿಗೆ ಅತ್ತಿಗೆ ಇದ್ದಾಳೆ ನೋಡು, ಅವ್ರನ್ನೇ ಆಕೆ ಮಕ್ಕಳನ್ನೇ ನಿನ್ನ ಮಕ್ಕಳನ್ನಾಗಿ ಸಾಕು, ಚೆನ್ನಾಗಿ ಮಾಡು ಅಂತ ನಮ್ಮ ವಿವೇಕದ ಮಾತುಗಳಿಗೆ ಅವನು ಒಪ್ಪಿ ಇಲ್ಲಿ ಬಂದು ಇಲ್ಲಿ ರುಜು ಹಾಕಿದ್ದು ನಮ್ಮ ಹತ್ರ ಇದೆ. ನಮಗೆ ಭಾಳ ಸಂತೋಷ ಆಗಿದೆ, ನಿಮಗೂ ತುಂಬ ಸಂತೋಷ ಆಗಿದೆ ಅಂತ ನಾವು ಭಾವಿಸ್ತೇವೆ. ನಾವು ಹುಣ್ಣಿಮೆ ಆದಮೇಲೆ
ಒಂದು 4 ದಿವಸ ಇನ್ನೂ ಇರಬೇಕು ಅಂತದೀವಿ ಇಲ್ಲಿ. ಈ ಈಗ ಅವೇರ್ನೆಸ್ ಅಂತ ಇದೆ, ಕಾನೂನು ಏನು ಹೇಳ್ತೀರ ಅದಕ್ಕೆ, ಕಾನೂನು ಅರಿವು ಕಾರ್ಯಕ್ರಮ ಅಂತ. ಅದು ಒಂದು ದಿವಸ ಇಲ್ಲಿ ಪ್ರೊಜೆಕ್ಟ್ ಮಾಡಿದ್ವಿ. ಸೊ ಈಗ ನಮ್ಮದು ಒಂದು ರೀತಿ ಇದು ನಮ್ಮ ಸಂಚಾರಿ ನ್ಯಾಯಪೀಠ ಆದಂಗೆ ಆಗಿಬಿಡಿದೆ. ನಾವು ಪ್ರತಿ ಸೋಮವಾರ ನಡೆಸ್ತೇವೆ, ಹುಣ್ಣಿಮೆ ನಾಳೆ ಇದೆ, ಬರೋ ಸೋಮವಾರ ಅದು ಸಂಚಾರಿ ನ್ಯಾಯಪೀಠ ಆಗುತ್ತೆ ಏನೋ ಅನಿಸುತ್ತೆ. ಇನ್ನೂ ಕೆಲವರು ಮುಂದೆ ಬಂದಿದ್ದಾರೆ ರಾಜಿ ಮಾಡ್ಕೊಳ್ಳಿಕ್ಕೆ. ವಕೀಲರು ಕೂಡ ಅವ್ರಿಗೆ ಹೇಳಿದ್ದೀವಿ, ನಿಮಗೆ ಕೊಡೋ ಫೀಸ್ಗಂತೂ ತೊಂದರೆ ಮಾಡಲ್ಲ ನಾವು, ನಿಮ್ಮ ಫೀಸನ್ನು ನಾವು ಕೊಡಿಸ್ತೀವಿ, ಆ ಪಾರ್ಟಿಗಳು ಕೊಡೋದಿದ್ರೆ ನಾವೇ ಬೇಕಾದ್ರೂ ಮಠದಿಂದ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೀವಿ. ಯಾಕಂದ್ರೆ ಇವತ್ತು ನಿಮ್ಮದೊಂದು ಜವಾಬ್ದಾರಿ ಇದೆ. ಎಷ್ಟೊಂದು ಕೇಸುಗಳು, ಕಲಹಗಳು, ಮೊದಲೆಲ್ಲ ಇಷ್ಟಿರಲಿಲ್ಲ. ಇಷ್ಟು ಹೈಕೋರ್ಟಿಗೆ ಹೋಗೋದು ಅಂತಂದರೆ ಇಷ್ಟು ಜನ ಹೋಗ್ತಿರ್ಲಿಲ್ಲ. ಈಗ ಮಾತೆತ್ತರೆ ಒಂದು ರಿಟ್ ಪಿಟಿಷನ್. ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಹಿಂದಿನ ಕಾಲದಲ್ಲಿ ಕೋರ್ಟ್ನಲ್ಲಿ ಕೇಸ್ ನಡೆಸಬೇಕು ಅಂದರೆ ಕುಬೇರನಷ್ಟು ಖಜಾನೆ ಬೇಕು, ಬ್ರಹ್ಮನಷ್ಟು ಆಯುಷ್ಯ ಬೇಕು ಅಂತ ಹೇಳ್ತಾರೆ. ಇದು ನ್ಯಾಯಾಂಗದ ನಿಂದನೆಯಲ್ಲ. ನ್ಯಾಯಾಲಯದಲ್ಲಿ ಒಂದೇನಿದೆ ಅಂದರೆ, 100ರಲ್ಲಿ 99 ಜನಕ್ಕೆ ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಒಬ್ಬನಿಗಾದರೂ ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರದು ಅಂತ. ನಮಗನ್ಸುತ್ತೆ ನ್ಯಾಯಾಧೀಶರು ಒಪ್ಪಲ್ಲ, ನಮಗೆ ಖಂಡಿತ ಗೊತ್ತು ಒಪ್ಪಲ್ಲ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ, 99 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ವಾದ. ಯಾಕೆ ಅಂತಂದರೆ ಜಸ್ಟಿಸ್ ಒಪ್ಕೊಳ್ತೀವಿ. ಈ ನಮ್ಮ ದೇಶಕ್ಕೆಲ್ಲ ವೀರ ಯೋಧರು, ಸ್ವಾತಂತ್ರ್ಯ ಹೋರಾಟಗಾರರು ಪ್ರಾಣ ಕೊಟ್ಟರಲ್ಲ, ಅವ್ರದ್ದೇನೂ ತಪ್ಪಿಲ್ಲ. ಅವ್ರದ್ದು ಅದನ್ನು ನೇಣುಗಂಬಕ್ಕೆ ಏರಿಸಿರಲ್ಲ ಬ್ರಿಟಿಷರು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತಲ್ಲ. ನಿರಪರಾಧಿಗಳಿಗೆ ಕೊಡಿ ಶಿಕ್ಷೆ ಅಂತ ನಾವು ಹೇಳಲ್ಲ. ಒಂದೇನೋ ಒಂದು ಅನುಮಾನದ ಒಂದು ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೇನೋ ಹೇಳ್ತಾರೆ ಬೆನಿಫಿಟ್ ಆಫ್ ಡೌಟ್ಸ್ ಅಂತ. ಬೆನಿಫಿಟ್ ಆಫ್ ಡೌಟ್ಸನ್ನು ನೀವು ಸೂಕ್ಷ್ಮವಾಗಿ ಅವಲೋಕಿಸಿ ಒಂದು ಶಿಕ್ಷೆ ಸಕಾಲದಲ್ಲಿ ಶಿಕ್ಷೆ ಕೊಡಬೇಕು. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋದು ನಾವೇನು ನಿಮಗೆ ಹೇಳಬೇಕಾಗಿಲ್ಲ. ಅಡ್ಜರ್ಮೆಂಟ್ಗಳನ್ನು ಇಷ್ಟೇ ಅಡ್ಜರ್ಮೆಂಟು ಅಂತ ನಿಗದಿ ಮಾಡಬೇಕು ಅಂತ ನಾವು ಬಯಸ್ತೀವಿ ವಕೀಲರುಗಳಿಗೆ. ಎಷ್ಟಿದೆ ಅಡ್ಜರ್ಮೆಂಟು? ಆಗಿದೆಯಾ? ಈಗೇನಾಗಿ ಎಲ್ಲ ನಮಗೆ ಭಾಳ ಸಂತೋಷ. ಅದು ನಮಗೆ ಗೊತ್ತಿರಲಿಲ್ಲ ಅಮೆಂಡ್ಮೆಂಟ್ ಆಗಿದೆ ಅಂತ ಹೇಳಿ. ತುಂಬ ಸಂತೋಷ, ಭಾಳ ಸಂತೋಷ. ಇದು ಅಡ್ಜರ್ಮೆಂಟು ಕೊಡ್ತಾ 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 ಆ ಪಾರ್ಟಿಗಳೇ ಇರಲ್ಲ, ಆ ಮಟ್ಟಕ್ಕೆ ಆಗ್ತಾಯಿದೆ. ಇನ್ನೂ ಕೆಲವು ಅನೇಕ ಅನುಭವಗಳು ನಮ್ಮವಿವೆ. ಅದನ್ನೀಗ ಭಾಳ ವೇಳೆ ಆಗಿರೋದ್ರಿಂದ ಹಂಚ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು ಪ್ರಕರಣ ಅದು ಬಹಳ ಹೈಕೋರ್ಟ್ನಲ್ಲಿ ನಿಮಗೆ ಗೊತ್ತಿದೆ, ಎಲ್ಲರೂ ನ್ಯಾಯಾಧೀಶರ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ವೆರಿ ಅನ್ಯೂಜುವಲ್ ಪ್ರಕರಣ ಅದು. ಅವ್ರ ಹೆಸರು ಮರಿತಾ ಇದ್ದೀವಿ. ಬ್ರಿಟಿಷರ ಕಾಲದಲ್ಲಿ 1877ರಲ್ಲೋ 78ರಲ್ಲೋ ಅವ್ರ ಹೆಸರು ಮರಿತಾ ಇದ್ದೀವಿ. ನಾವು ಲೇಖನ ಬರೆದಿದ್ದೀವಿ ಅದ್ರ ಬಗ್ಗೆ. ಅದು ನಮಗೆ ಗೊತ್ತಾಗಿದೆ ಯಾರ್ದು ಅಂದ್ರೆ, ನಾವು 3 ವರ್ಷಗಳ ಹಿಂದೆ ಇದಕ್ಕೆ ಹೋಗಿದ್ವಿ. ಎಲ್ಲಿಗೆ? ಅಮೇರಿಕದ ಹವಾಯಿ ಐಲ್ಯಾಂಡ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ. ಅಲ್ಲೊಂದು ಕಾರ್ಯಕ್ರಮ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಆಶ್ರಮ ಇದೆ, ಹಿಂದೂ ಆಶ್ರಮ ಇದೆ. ಆ ಹಿಂದೂ ಆಶ್ರಮದಲ್ಲಿ ಒಂದು 10-15 ಜನ ಸಾಧುಗಳಿದ್ದಾರೆ. ಅವರೇ ಒಂದು 150 ಎಕರೆ ಜಾಗ ಇದೆ ಅವರ ಆಶ್ರಮದ್ದು. ಎಲ್ಲ ತೋರಿಸ್ಕೊಳ್ತಾ ಹೋದರು. ಅಲ್ಲಿ ಕೆಲವು ವಿಗ್ರಹಗಳಿದ್ದರು. 63 ಪುರಾತನರು ಅಂತ ನೀವು ಕೇಳಿದ್ರಲ್ಲ, ಅವರು ಶೈವ ಸಂಪ್ರದಾಯದವರು. ಅವರ ವಿಗ್ರಹಗಳಿದ್ವು. ಆ ವಿಗ್ರಹಗಳಲ್ಲಿ ಒಂದು ವಿಗ್ರಹ, ಅಪರೂಪದ ವಿಗ್ರಹ, ನಮಗೆ 63 ಪುರಾತನರ ವಿಗ್ರಹಗಳ ಪೈಕಿ ಅದು ಅಂತ ಕಾಣಿಸ್ಲಿಲ್ಲ ನಮಗೆ. ಏನಿದೆ ಅಂತ ಕೇಳಿದ್ವಿ. ಅವ್ರ ಹೆಸರು ಮರಿತಾ ಇದ್ದೀವಿ, ಮತ್ತು ಅದನ್ನು ಹುಡುಕಿ ನೋಡಬೇಕು. ಯಾರಾದರೂ ನ್ಯೂಸ್ ಪೋರ್ಟಲ್ ಇದೆ ನೋಡಪ್ಪ, ಯಾರಾದರೂ ನ್ಯೂಸ್ ಪೋರ್ಟಲ್ನಲ್ಲಿ
ಇದೆ ನೋಡಿ ನಮಗೆ ಗಮನಕ್ಕೆ ತನ್ನಿ. ಅದು ಒಬ್ಬ ಜಡ್ಜ್ ಇದ್ದರು, ಹೈಕೋರ್ಟ್ ಜಡ್ಜ್. ಇವೆಲ್ಲ ಹೈಕೋರ್ಟ್ನಲ್ಲಿ ಇದ್ದರಿಂದ ನಿಮಗೆ ಗಮನಕ್ಕೆ ತರಬೇಕು ಅಂತ ನಮಗೆ ಅನಿಸಿದೆ. ಭಾಳ ಅಪರೂಪದ ಘಟನೆ ಅದು. ಅವರು ಹೈಕೋರ್ಟ್ ಜಡ್ಜ್ ಇದ್ದರು. ಒಂದು ಕೊಲೆ ಕೇಸು, ಆ ಕೊಲೆ ಕೇಸು ವಿಚಾರಣೆ ಮಾಡಿದರು. ಕೊನೆಗೆ ಆರೋಪಿ ಅವನೇ ಕೊಲೆಗಾರ ಅಂತ ಹೇಳಿ ತೀರ್ಮಾನಕ್ಕೆ ಬಂದರು. ಅವನು ಕೊಲೆಗಾರ ಆಗಿರೋದ್ರಿಂದ ಅವನಿಗೆ ಮರಣದಂಡನೆ ವಿಧಿಸಬೇಕಾಗಿತ್ತು. ಮರಣದಂಡನೆ ವಿಧಿಸಬೇಕಾಗಿತ್ತು, ಎಲ್ಲ ಬರಿಬೇಕಾಗಿತ್ತು. ಬರೆದಂಥದ್ದಕ್ಕೆ ಅವರು ಕಾನೂನು ಪ್ರಕಾರ ಬರೆದರು. ಬಟ್ ಇಟ್ ಡಿಕ್ಲೈನ್ ಟು ಸೈನ್ ಹಿಸ್ ಓನ್ ಜಜ್ಮೆಂಟ್. ಅವರು ಎದ್ದು ನಿಂತು, ನ್ಯಾಯಪೀಠದಿಂದ ಎದ್ದು ನಿಂತು, God has created this man. Who am I to order to execute this man? ಅಂತ ಹೇಳಿ ಅವರು ಎದ್ದು ನಿಂತು ಸಹಿ ಮಾಡಿದೆ. He went out of the court. He never came back to High Court of Karnataka. ನಿಮ್ಮ ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ಲ ಪ್ರಕರಣ. ಅದಕ್ಕೆ ನಾವು ಅಲ್ಲಿ ಲೈಬ್ರರಿಯಲ್ಲಿ, ನೀವು ಹೇಗೂ ಇರ್ತೀರಮ್ಮ ಅಲ್ಲಿ ಇಲ್ರಿ ಇದರೆಲ್ಲ, ನೀವು ಲೈಬ್ರರಿಯಲ್ಲಿ ಹುಡುಕಿ ಎಂಥದ್ದು ಸ್ವಾಮಿ ಅಂತ ಬರುತ್ತೆ. ಅವರು ಹಾಗೆ ಕಾಲ್ನಡಿಗೆಯಲ್ಲಿ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ಸನ್ಯಾಸಿಯಾಗಿ ಅಲ್ಲೆಲ್ಲ ಸುತ್ತಾಡ್ತಾರೆ. ಅವರ ಸಮಾಧಿ ಅಲ್ಲಿದೆ, ಶ್ರೀಲಂಕಾದಲ್ಲಿದೆ. ಸಿಗ್ತಾ ಏನೋ ಗೊತ್ತಿಲ್ಲ ನಮ್ಮ ಹುಡುಗರಿಗೆ. ಇದರಲ್ಲಿ ಇದೆ. ಇದು ಕಾನೂನಲ್ಲಿ ತಪ್ಪೆ ಅವ್ರಿಗೆ ಪಾಪ. ಅದಕ್ಕಾಗಿ ಅವ್ರು ತ್ಯಾಗ ಮಾಡಿದರು. ಅವರು ಅವನಿಗೆ ಶಿಕ್ಷೆ ವಿಧಿಸಲಿಲ್ಲ. ಹೂ ಆಮ್ ಐ? ಗಾಡ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಮ್ಯಾನ್. ಐ ಹ್ಯಾವ್ ನೋ ರೈಟ್ ಟು. ಲೀಗಲ್ ಇದೆ, ಲೀಗಲ್ ಆಗಿ. ಅವ್ರ ಆತ್ಮಸಾಕ್ಷಿಗೆ ಅವನ್ನ ಸಾಯಿಸ್ಲಿಕ್ಕೆ ಇಷ್ಟ ಆಗಲಿಲ್ಲ. ಅವರು ಈ ಲೆಫ್ಟ್ ದ ಹೈಕೋರ್ಟ್. ಇದು ಕೆಲವೊಂದು ಈ ಥರದ ಪ್ರಕರಣಗಳು ನಿಮ್ಮೊಂದಿಗೆ ನಾವು ಹಂಚಿಕೊಂಡು, ಇನ್ನೂ ಅನೇಕ ಪ್ರಕರಣಗಳಿವೆ. ಮತ್ತು ನಿಮ್ಮನ್ನು ನಿದ್ದೆಗೆಡಿಸ್ಲಿಕ್ಕೆ ಇಷ್ಟಪಡಲ್ಲ. ನಾಳೆ ಕೊನೆ ದಿನ ಇದೆ. ವಿ ಹ್ಯಾವ್ ಟು ಯೂಸ್ ದ ಮ್ಯಾಕ್ಸಿಮಮ್ ಆಫ್ ದ. ಇದು ಎಷ್ಟು ಖರ್ಚು ಮಾಡಿದಾರೋ ನಮ್ಮ ಇಲ್ಲಿಯ ಅನೇಕ ಸಮಿತಿಯವರು ತುಂಬ ಶ್ರಮಿಸಿದ್ದಾರೆ. ಹೀಗಾಗಿ ಏನೆಲ್ಲ ಇದೆಯೋ ಖರ್ಚು ಎಲ್ಲ ನಿವ್ವಳ ಇದು ಸಂಪೂರ್ಣ ಬಳಕೆ ಆಗಬೇಕು. ನಮ್ಮ ನ್ಯಾಯಾಧೀಶರುಗಳು ಬಂದು ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಕೆಲವೊಂದು ತೊಂದರೆಗಳಿವೆ, ದೂರು ಕೊಡಲಿಕ್ಕೂ ಕೆಲವು ತೊಂದರೆ ಇದ್ದಾವೆ. ಅದನ್ನು ಹಂಚ್ಕೊಳ್ತೀನಿ ನಿಮ್ಮೊಂದಿಗೆ. ಉದಾಹರಣೆಗೆ ಪೋಕ್ಸೋ ಕೇಸ್ ಇದೆಯಲ್ಲ, ಇದಕ್ಕೆ ನೀವು ಸಂಬಂಧಪಟ್ಟ ನ್ಯಾಯಾಧೀಶರಿದ್ದೀರಿ. ನಮ್ಮ ಕಣ್ಮುಂದೆ ಒಂದು ಕೇಸ್ ಇದೆ ಅಂಥದ್ದು. ಇಮ್ಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಬೇಕು ಅಂತ ಇದೆ. ನಾವು ಆ ಮಕ್ಕಳೇನು ದೂರು ಕೊಟ್ಟಿದ್ದಾರೆ, ಮಕ್ಕಳು ಆ ದೂರಿನಲ್ಲಿ ಅವರಿಗೆ ಹೇಳಿ ನೀವು ಕೊಡಿ ಅಂತ ಹೇಳಿದರೆ, ಯಾವ ಹೆಣ್ಣು ಮಕ್ಕಳು ಗೌರವ ಘನತೆಯಲ್ಲಿರ್ತಕ್ಕಂಥವ್ರು ಯಾರೂ ದೂರು ಕೊಡೋದಕ್ಕೆ ಇಷ್ಟಪಡಲ್ಲ, ಯಾರೂ ಕೊಡೋಕ್ಕೆ ಇಷ್ಟಪಡಲ್ಲ. ಅಂಥದ್ದೊಂದು ಕೇಸು ನಾವು ಬಹಿರಂಗ ಹೇಳ್ತೀವಿ ನಿಮಗೆ. ನಮ್ಮ ಸಂಸ್ಥೆಯಲ್ಲಿ ಅಂಥದ್ದೊಂದು ಘಟನೆ ಘಟಿಸಿದ್ದು. ನಾವು ಮಾಡಿದ ಕ್ರಮ ಅಂತ ಹೇಳಿದರೆ, ಒಂದು ಎನ್ಕ್ವೈರಿ ಆಫೀಸರ್ ನೇಮಕ ಮಾಡಿದ್ವಿ. ಎನ್ಕ್ವೈರಿ ಆಫೀಸರ್ ನೇಮಕ ಮಾಡಿ ಅವರು ವಿಚಾರಣೆ ನಡೆಸಿ ಕಾನೂನು ಪ್ರಕಾರ ಏನೇನು ಕ್ರಮ ತಗೋಬೇಕೋ ಎಜುಕೇಷನ್ ಆ್ಯಕ್ಟ್ ಪ್ರಕಾರ ತಗೊಂಡು ಅದನ್ನು ನಾವು ಸತ್ಯ ಇದೆ ಅಂತ. ಯಾಕೆಂದರೆ ಅಲ್ಲಿ ಸುಳ್ಳು ದಾಖಲೆನೂ ಮಾಡೋ ಹಾಗಿಲ್ಲ, ಸತ್ಯ ಪರಿಶೀಲನೆ ಮಾಡಬೇಕು. ಯಾರು ಸುಳ್ಳು ದಾಖಲೆ ಮಾಡ್ತಾರೋ ಅವರಿಗೂ ಶಿಕ್ಷೆ ಇದೆ. ದಿ ಹೆಡ್ ಆಫ್ ದಿ ಆರ್ಗನೈಸೇಷನ್. ವಿಳಂಬ ಆಗಿದೆ, ಈಗ 1 ವರ್ಷನೇನೋ ಆಗಿದೆ. ಅವೆಲ್ಲ ತನಿಖೆ ಪೂರೈಸಲಿಕ್ಕೆ ಅದು ಸತ್ಯ ಅಂತ ಕಂಡು ಬಂದಿದೆ. ಆ ಸತ್ಯ ಅಂತ ಕಂಡು ಬಂದಿರೋದ್ರಿಂದ ನಾವು ನಿನ್ನೆ ದಿನವೇ, ಇವತ್ತು ಯಾವ ವಾರ, ಇವತ್ತು ಶನಿವಾರ, ಇವತ್ತೇ ಪೊಲೀಸರಿಗೆ ನಾವು ಅದನ್ನು ಇನ್ಫಾರ್ಮ್ ಮಾಡಿದ್ದೀವಿ ಅಂತ ಬಹಿರಂಗ ಸಭೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ವಿಳಂಬ ಆಗಿದೆ, ಆದರೆ ಸತ್ಯ ಶೋಧನೆ ಮಾಡಿ ನಾವು ಮಾಡಬೇಕಾಗಿದ್ದರಿಂದ ಅವರ ನಾವೇ ಸಂಸ್ಥೆಯಿಂದ ಕೇಸನ್ನು ದಾಖಲಿಸಿದ್ದೀವಿ. ಅದನ್ನು ನ್ಯಾಯಾಲಯ ಪರಿಶೀಲನೆ ಮಾಡುತ್ತೆ ಅಂತ, ವಿಳಂಬವನ್ನು ಪರಿಶೀಲನೆ ಮಾಡಿ ಎಕ್ಸಾಮ್ ಮಾಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಇದು ಇನ್ನೊಂದು ಪ್ರಕರಣ ಹೇಳ್ತೀನಿ ನಿಮಗೆ.
ಅದು ಹೇಳಿ ಮುಗಿಸ್ಬಿಡ್ತೀವಿ. ಭಾಳ ರೋಚಕವಾದ ಪ್ರಸಂಗ. ನಾವು 79 ನಮ್ಮಲ್ಲಿ ಪಟ್ಟಾದಾಗ ಇನ್ನೂ ಗುರುಗಳಿದ್ದರು. ಗಮನ ಇಟ್ಟು ಕೇಳಿ ಹೇಗೆಲ್ಲ ನಡೀತವೆ ಅಂತ ಹೇಳಿ. ಏನಾಯಿತು, ನಮ್ಮ ಒಂದು ಶಾಲೆ ಎಲ್ಲಿದು ಅಂತ ಹೇಳಲ್ಲ, ಅವನು ಅಧ್ಯಾಪಕ ತಾನು ಪಾಠ ಮಾಡ್ತಕ್ಕಂಥ ಹುಡುಗಿಯ ಮೇಲೆ ಅವನು ಅನುಚಿತ ವರ್ತನೆ ಮಾಡ್ತಾ ಇದ್ದ. ಅವಾಗ ಪೋಕ್ಸೋ ಕೇಸ್ ಇದ್ದಂಗೆ ಕಾಣಲಿಲ್ಲ. 79-80ರಲ್ಲಿ ಪೋಕ್ಸೋ ಕೇಸ್ ಇದ್ದಂಗೆ ಕಾಣಲಿಲ್ಲ. ನಾವೇನು ಮಾಡಿದ್ವಿ, ಅಲ್ಲಿಂದ ಅಲ್ಲಿಯ ಕಮಿಟಿಯವರು, ಶಾಲಾ ಕಮಿಟಿಯವರು ರೆಸೊಲ್ಯೂಷನ್ ಮಾಡಿ ಇವರನ್ನು ಕೂಡಲೇ ಡಿಸ್ಮಿಸ್ ಮಾಡಬೇಕು ಸಂಸ್ಥೆ ನೌಕರಿಯಿಂದ ಅಂತ ಹೇಳಿ ಅವರು ರೆಸೊಲ್ಯೂಷನ್ ಮಾಡಿ ಕಳಿಸಿದರು. ನಮ್ಮ ಹತ್ರ ಬಂತದು, ನಮ್ಮ ಮೀಟಿಂಗ್ ಅಜೆಂಡಾದಲ್ಲಿ ಬಂತು, ಮಂತ್ಲಿ ಮೀಟಿಂಗ್ನಲ್ಲಿ. ಅವಾಗ ನಾವೇನು ಮಾಡಿದ್ವಿ ಅಂದರೆ, ಇನ್ನೂ ಅನುಭವ ಇದ್ದಿಲ್ಲ, ಆದರೆ ವ್ಯಾವಹಾರಿಕ ಜ್ಞಾನ ಇತ್ತು ನಮಗೆ. ನೇರ ಅನುಭವ ಇಲ್ಲದಿದ್ದರೂ ಕೂಡ ಶೈಕ್ಷಣಿಕದಲ್ಲಿ ನಮಗೆ ಜ್ಞಾನ ಇತ್ತು. ಸದ್ಯಕ್ಕೆ ಅದ್ರ ಮೇಲೆ ಏನೂ ಕ್ರಮ ತಗೋಬೇಡಿ, ಹಾಗೆ ಸಬ್ಜೆಕ್ಟ್ ಇಡಿ ಅಂದ್ವಿ. ಅವನ ತಂದೆ ಅವನನ್ನು ಕೊಡಲಿ ತಗೊಂಡು ಕಡಿಯೋಕ್ಕೆ ಹೊರಟಿದ್ದ. ಅವನು ಆ ಟೀಚರನ್ನು ಅವನು ಓಡಿ ಹೋಗ್ಬಿಟ್ಟ, ಗೈರ್ಹಾಜರು. ಕೊನೆಗೇನಾಯಿತು, ನಾವು ಒಂದು ಕಾನೂನಿತ್ತು, ಸತತವಾಗಿ 4 ತಿಂಗಳು ಒಬ್ಬ ಶಿಕ್ಷಕ ಅಥವಾ ಯಾರ ಗೈರ್ಹಾಜರಾದರೆ ಅವನ್ನ ವಜಾ ಮಾಡ್ಬೋದು ಅಂತ. ಈಗಲೂ ಇದೆ ಅಂತ ಕಾಣಿಸುತ್ತೆ. 4 ತಿಂಗಳು ಕಾದು ನಾವು ಅವನು ಡಿಸ್ಮಿಸ್ ಮಾಡಿದ್ವಿ. ಡಿಸ್ಮಿಸ್ ಮಾಡಾದ್ಮೇಲೆ ಅಲ್ಲಿಯ ಶಿಷ್ಯರು ನಮ್ಮ ಹತ್ರ ಬರೋದಿಲ್ಲ, ಸೀದಾ ನಮ್ಮ ಗುರುಗಳ ಹತ್ರ ಹೋದು, ದೊಡ್ಡ ಗುರುಗಳ ಹತ್ರ ಹೋಗಿ ಅವರಿಂದ ಫೋನ್ ಮಾಡಿಸಿದ್ರು. ಗುರುಗಳು ಏನೋ ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ, ಸುಮ್ಮನೆ ಕೆಲಸ ಮೇಲೆ ತಗೊಳ್ರಿ ಅಂತ ವ್ಯಾವಹಾರಿಕವಾಗಿ ಹೇಳಿದರು. ತಾವು ಕಳಿಸ್ಕೊಡಿ ಅವನ್ನ ಅಂತ ಹೇಳಿದ್ವಿ. ಅವರೆಲ್ಲ ಬಂದರು ನಮ್ಮ ಹತ್ರನ. ಬಂದಾಗ ನಾವು ಆ ಮುಖಂಡರುಗಳಿಗೆ ಹೇಳಿದ್ವಿ, ನೋಡಿ ನಿಮ್ಮ ಮಗಳಿಗೆ ಆಗಿದ್ದರೆ ನಿಮಗೆ ಎಷ್ಟು ಕೋಪ ಬರ್ತಿತ್ತು, ಎಷ್ಟು ಸಿಟ್ಟು ಬರ್ತಿತ್ತು, ಮತ್ತು ಆ ಹುಡುಗಿ ತಂದೆಯನ್ನು ಒಪ್ಸ್ಕೊಂಡು ಬಂದರೆ ನೋಡೋಣ ಅಂತ ಹೇಳಿದ್ವಿ. ಅವ್ರ ಅಪ್ಪನ ಕರ್ಕೊಂಡು ಬಂದುಬಿಟ್ರು ನಮ್ಮ ಹತ್ರ. ಅರಮುನಿದರು ಗುರು ಕಾಯುವನು ಅಂತ ಹೇಳ್ತಾರೆ, ತಾವು ಅವನು ಕ್ಷಮಿಸ್ಬೋದು ಅಂತ ಅಪ್ಪ ಹೇಳ್ತಾನೆ. ಯಾರು ಕೊಡಲಿ ತಗೊಂಡು ಕಡಿಯೋಕ್ಕೆ ಹೋಗಿದ್ನೋ ಅರಮುನಿದರು ಗುರು ಕಾಯುವನು ಅಂತ ಹೇಳ್ತಾರೆ, ತಾವು ಕ್ಷಮಿಸ್ರಿ ಅಂತಾರೆ. ಮುಂದೇನು ಮಾಡ್ಬೇಕು ಹೇಳಿ. ಮತ್ತೊಂದು ನಾವು ಡಿಪ್ಲೊಮ್ಯಾಟಿಕಾಗಿ ಹೇಳಿ, ನೋಡಪ್ಪ ಈಗಾಗಲೇ ಡಿಸ್ಮಿಸ್ ಮಾಡಿಬಿಟ್ಟಿದ್ದೀವಿ, ಆ ಡಿಸ್ಮಿಸಲ್ ಆರ್ಡ್ರು DDPಗೆ ಹೋಗಿರುತ್ತೆ ಮತ್ತು ಯಾರ್ಯಾರಿಗೂ ಹೋಗಿರುತ್ತೆ. ನಮ್ಮ ಡಿಸ್ಮಿಸಲ್ ಆರ್ಡ್ರನ್ನು ನೀವು DDP ಆಫೀಸ್ನಿಂದ ವಾಪಸ್ ತಗೊಂಡು ಬಂದರೆ ನೋಡೋಣ ಅಂದರು. ತಗೊಂಡು ಬರೋಕ್ಕಾಗಲ್ಲ ಅಂತ ನಮ್ಮ ನಿರೀಕ್ಷೆ, ತಗೊಂಡು ಬಂದುಬಿಟ್ರು ಅವರು. ಮುಂದೆ ನೋಡ್ಬೇಕು ಹೇಳಿ. ಬಹಳ ಕೋಪ ಬಂತವ್ರು ನಮಗೆ ಅವ್ರ ಮೇಲೆ. ಇದೊಂದು ನೈತಿಕ ಪ್ರಶ್ನೆ ಇದು. ಈ ಕತೆಗೆ ನಾವು ರಾಜಿ ಆಗೋಕ್ಕಾಗಲ್ಲ, ಖಂಡಿತ ಆಗಲ್ಲ. ನಾವು ತಗೊಳಕ್ಕಾಗಲ್ಲ. ನಾವು ಡಿಸ್ಮಿಷಲ್ ವಿಲ್ ಸ್ಟ್ಯಾಂಡ್ ಆಗೋದಿಲ್ಲ ಅಂತ ಗದರಿಸಿದ್ವಿ. ಯಾಕೆ ಹಿಂಗೆ ಒತ್ತಾಯ ಮಾಡ್ತಿದ್ರಿ ಅಂತ ಕೇಳಿದ್ವಿ. ಅವ್ರದ್ದೊಂದು ಧರ್ಮ ಸಂಕಟ ಹೇಳಿದರು. ಏನದು ಅಂದರೆ, ಬುದ್ಧಿ ನಾವೊಂದು ಮಿಲ್ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ರೈತರ ಹತ್ರ ದುಡ್ಡಿಲ್ಲ, ರೈತರಿಂದ ಕಲೆಕ್ಟ್ ಮಾಡ್ಕೊಂಡು ಅದೇನಂತೀರಿ ಸೊಸೈಟಿ ಶೇರ್ ಸಂಗ್ರಹ ಮಾಡಬೇಕು ಅಂತಿದ್ದೀರಿ. ಒಂದು ಬ್ಯಾಂಕ್ನವ್ರು ಒಪ್ಪಿದ್ದಾರೆ ಶೇರ್ ಕೊಡಲಿಕ್ಕೆ, ಇದಕ್ಕೆ ಮಂಜೂರು ಮಾಡಲಿಕ್ಕೆ. ಅದರ ಸಾಲ ಮಂಜೂರು ಮಾಡೋ ವ್ಯಕ್ತಿ ಇದಾನಲ್ಲ, ಅವನು ಅಳಿಯ ಇವನು. ನಮ್ಮ ಅಳಿಯನ್ನು ನೀವು ರೀಇನ್ಸ್ಟೇಷನ್ ಮಾಡಿರಿ, ಹಾಗಾದರೆ ನಾನು ಸಾಲ ಮಂಜೂರು ಮಾಡ್ತೀನಿ ಅಂತಾನೆ. ಅದಕ್ಕೆ ತಾವು ದಯ ಮಾಡಿ ಕೃಪೆ ಮಾಡಬೇಕು ಅಂತ ತಿಳಿತೆ. ನಾವು ಒಪ್ಪಲಿಲ್ಲ. ಡಿಸ್ಮಿಸಲ್ ಇಸ್ ಡಿಸ್ಮಿಸಲ್ ಅಂತ ಹೇಳಿ ಕೊನೆಗೂ ಏನು ರಾಜಿ ಮಾಡ್ಕೊಂಡ್ವಿ ಅಂದರೆ, ನೌಕರಿ ಅದು ಹೋಯ್ತದು, ಹೊಸದಾಗಿ ನೌಕರಿ ಕೊಟ್ವಿ ಅವನಿಗೆ. ಅಷ್ಟಕ್ಕೆ ರಾಜಿ ಮಾಡ್ಕೊಂಡ್ವಿ ಹೊರತು ಅವನ ಸರ್ವೀಸ್ ರಿಜಿಸ್ಟ್ರ್ ಎಷ್ಟು ವರ್ಷ ಆಗಿತ್ತು ಏನು ಅದೆಲ್ಲದು ವಜಾ. ಹಾಗೆ ಮಾಡಿದ್ವಿ. ಇದು ಸರಿಯೋ ತಪ್ಪೋ ನಮಗೆ ಆಗ ತಿಳಿದಷ್ಟು, ನಮ್ಮ ವಿವೇಕ ತಿಳಿದಷ್ಟು ನಾವು ಮಾಡಿದ್ದೀವಿ. ಈಗ ಅನೇಕ ಇವು ಏನಿವೆ, ಇದನ್ನು ಕಾನೂನು ದೃಷ್ಟಿಯಿಂದ ಮಾಡ್ತಾರೆ, ಧರ್ಮದ ದೃಷ್ಟಿಯಿಂದಲೂ ಇವತ್ತಾಗಿದ್ದು ಗುರುಗಳ ಮೇಲಿನ ಶ್ರದ್ಧಾಭಕ್ತಿ. ಪಾಪ ಗುರುಗಳ ಮೇಲಿನ ಭಕ್ತಿಯಿಂದ ಅವ್ರು ಮಾಡ್ಕೊಂಡಿದ್ದಾರೆ. ಈ ಥರ ಮುಂದೆ ಈ ಧರ್ಮದ ದೃಷ್ಟಿ, ಎಷ್ಟೊಂದು ದೇವಾಲಯ ಕಟ್ತೀರಿ, ದೇವಾಲಯದ ಸಂಖ್ಯೆ ಆಗಿ ಜಾಸ್ತಿ ನೋಡಿದರೆ ಕಡಿಮೆ ಕೋರ್ಟುಗಳು ಕಡಿಮೆ ಸಂಖ್ಯೆ ಆಗಬೇಕಾಗಿತ್ತು. ದೇವಾಲಯಗಳ ಸಂಖ್ಯೆ ಜಾಸ್ತಿ ಆದಷ್ಟು ಕೋರ್ಟುಗಳ ಸಂಖ್ಯೆ ಕಡಿಮೆ ಆಗಬೇಕಾಗಿತ್ತಲ್ಲ.
ಅಂದರೆ ಏನಾಯಿತು? ದೇವಾಲಯಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕೋರ್ಟುಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಜನ ಧರ್ಮ ವಿಮುಖರಾಗಿದ್ದಾರೆ. ಧರ್ಮ ಉಪದೇಶದಲ್ಲ, ಸತ್ಯಂ ವದ ಧರ್ಮಂ ಚರ. ಸತ್ಯವನ್ನು ಹೇಳು, ಧರ್ಮವನ್ನು ಹೇಳು ಅನ್ನಿಲ್ಲ ಉಪನಿಷತ್ತು. ಧರ್ಮದಂತೆ ನಡೆ ಅಂತ. ಸತ್ಯವನ್ನು ಹೇಳು, ಧರ್ಮದಂತೆ ನಡೆ. ಸತ್ಯ ಹೇಳಬೇಕು ಅಂತಂದರೆ, ಸತ್ಯ ಹೇಳಬೇಕು ಅಂತ ಈ ಮಕ್ಕಳಿಗೆ ಹೇಳಿ ಅವ್ರೇನಂತಾರೆ, ನಾವು ಮತ್ತೆ ಹರಿಶ್ಚಂದ್ರನ ಹಂಗೆ ಸ್ಮಶಾನ ಸೇರೋಕ್ಕೆ ಇಷ್ಟಪಡಲ್ಲ ಅಂತಾರೆ ಹುಡುಗರು. ಸತ್ಯ ಸತ್ಯ ಸತ್ಯವೇ ನಮ್ಮ ತಾಯಿ ತಂದೆ, ಅದು ಆತ್ಮಪ್ರಜ್ಞೆ. ಅದು ಅಂಥ ಆತ್ಮಪ್ರಜ್ಞೆ ಬರಲಿ ಅಂತ ಹೇಳಿ ಬರೋಬ್ಬರಿ ಈಗ 1 ಗಂಟೆ ಆಗಿದೆ. ನೀವು ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಅಂತ ಹೇಳ್ತಾರಲ್ಲ ಬಸವಣ್ಣವರು, ಅದು ನೀವು ಪಾಲಿಸಿದಿರಿ. ನಾವು ನಿನ್ನೆನೋ ಮೊನ್ನೆನೋ ಹೇಳಿದ್ವಿ, 24ನೇ ತಾರೀಕಿನಿಂದ ಇಲ್ಲಿವರೆಗೆ ಇಲ್ಲಿ ಭದ್ರಾವತಿಯಲ್ಲಿರ್ತಕ್ಕಂಥ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಎಷ್ಟು ಮಾರಾಟ ಆಗಿದೆ ಸ್ಟ್ಯಾಟಿಸ್ಟಿಕ್ಸ್ ಅದಿನ್ನೂ ತಂದುಕೊಟ್ಟಿಲ್ಲ ಯಾರೂ. ಇದು ಒಂದಂತೂ ಹೇಳಿದರು ಶಾಸಕರು, ಇವತ್ತಿನಿಂದಲೇ ಏನೋ ನಾಳೆ ಹುಣ್ಣಿಮೆ ಆಗೋವರೆಗೂ ಎಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ನಾವು ಮುಚ್ಚೋಕ್ಕೆ ಆದೇಶ ಮಾಡಿದ್ದೀವಿ ಅಂತ ಹೇಳಿದರು. ನೀವು ಚಪ್ಪಾಳೆ ತಟ್ಟಬೇಡ್ರಿ, ನೀವು ಮುಚ್ಚೋಕ್ಕೆ ಮುಂಚೆನೇ ಅವರು ಸ್ಟಾಕ್ ಮಾಡ್ಕೊಂಡಿರ್ತಾರೆ ಅನ್ನೋದಂತೂ ಖಚಿತ ಹೇಳಿದ್ದೆ. ಭಾಳ ಹಿಂದೆ ಇಲ್ಲೇ ಭದ್ರಾವತಿಯಲ್ಲಿ ಅಂತ ಕಾಣುತ್ತೆ. ಹೌದು, ಭದ್ರಾವತಿ. ಅವ್ರು ರಾಮಕೃಷ್ಣ ಹೆಗಡೆ ಅವರು ಇದ್ರಲ್ಲ, ಅಲ್ಲ 37 ವರ್ಷದ ಹಿಂದೆ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಯಾರಿಗಾರ ನೆನಪಿದೆಯಾ? ಇಲ್ಲೋ ಬೀರೂರಲ್ಲಿ ಅಂತ ಇಲ್ಲ, ಬೀರೂರಾಗಲ್ಲ, ಬೀರೂರಲ್ಲಿ ಗುಂಡೂರಾಯರು ಬಂದಿದ್ರು, ಇಲ್ಲೇ ಅಂತ ಕಾಣುತ್ತೆ 37 ವರ್ಷದ ಹಿಂದೆ. ಅವಾಗ ಇವರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ರು ಒಟ್ಟಿಗೆ. ಎಲ್ಲಿ ಅಂತ ನಮಗೆ ತಕ್ಷಣ ನೆನಪು ಬರುತ್ತಲ್ಲ, ಇದೆ ಅಂತ ಕಾಣಿಸುತ್ತೆ. ಕೊನೆಯ ದಿನ ಏನು ಹಬ್ಬಿತ್ತು ಅಂತ ಹೇಳಿದರೆ, ಶಿವಮೊಗ್ಗದಲ್ಲಿ ಸಿರಿಗೆರೆ ಗುರುಗಳು ಮೆಡಿಕಲ್ ಕಾಲೇಜ್ ಮಾಡ್ತಾರಂತೆ, ಇವತ್ತು ಹೆಗ್ಡೆಯವರು ಅನೌನ್ಸ್ ಮಾಡ್ತಾರಂತೆ ಅಂತ ಸುದ್ದಿ ಹಬ್ಬಿತ್ತು. ನಾವೇನು ಅದನ್ನು ತಿಳಿದು ನಾವೇನು ಅನೌನ್ಸ್ ಮಾಡಿದ್ದೀವಿ ಅಂದರೆ, ಹೆಗ್ಡೆಯವರೇ ನೀವು ಮೆಡಿಕಲ್ ಕಾಲೇಜಿನ ಕೊಡ್ತೀರಿ ಅಂತ ಏನೋ ಇದೆ ವದಂತಿ, ಖಂಡಿತ ನಮಗೆ ಬೇಡ. ನೀವು ನಮಗೆ ಮಂಜೂರು ಮಾಡಬೇಕಾಗಿರೋ ನಮ್ಮ ಹೆಣ್ಣುಮಕ್ಕಳ ತಾಳಿ ಉಳಿಸ್ಬೇಕು, ಪಾನ ನಿಷೇಧವನ್ನು ನೀವು ಜಾರಿ ತರಬೇಕು ಅಂತ ನಾವು ಹೇಳಿದ್ದೀವಿ. ಭಾಳ ಮೆಚ್ಕೊಂಡ್ರು ಎಲ್ಲ, ಯಾರೋ ಸಭಿಕರು ಮೆಚ್ಕೊಂಡು, ಮಾಡಲಿಲ್ಲ ಅಂದರೆ ನೀವು ಹೆಣ್ಣುಮಕ್ಕಳು ಮನೆಗೆ ಓಬವುಗಳಾಗಬೇಕು ಅಂತ ಕರೆ ಕೊಟ್ವಿ. ಗಂಡ ಮನೆಗೆ ಬಂದರೆ ದುರಾಡಕ್ಕೆ ಅಂತ ಬಂದರೆ ಏಟು ಕೊಡಿ, ಆದರೆ ಪ್ರಾಣ ಹೋಗಂಗೆ ಕೊಡಬೇಡಿ ಅಂತ ಹೇಳಿದ್ವಿ. ಸಭೆ ಮುಗಿದ ಮೇಲೆ ನಾವು ವರ್ಷಕ್ಕೆ ಒಂದೇ ಸರಿ ನಾವು ಪೀಠದ ಪರಂಪರೆಯಂತೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು, ಬೆಳ್ಳಿ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ಮತ್ತು ಉತ್ಸವದಲ್ಲಿ ಭಾಗವಹಿಸೋದು ವರ್ಷಕ್ಕೊಮ್ಮೆ. ನಾವು ಸಭೆಯೆಲ್ಲ ಮುಗಿದ ಮೇಲೆ ದರ್ಶನಕ್ಕೆ ಅಂತ ಬರ್ತಾರಲ್ಲ, ಒಬ್ಬೊಬ್ಬರೇ ನಮಸ್ಕಾರ ಮಾಡಿ ಹೋಗ್ತಾರೆ. ಅದರ ಒಬ್ಬ ಕುಡುಕ ಬಂದಿದ್ದ. ನಾವು ಕುಡುಕ ಏನು ಹೇಳ್ದ ನಮಗೆ ಅಂದರೆ, ಬುದ್ಧಿ ಅವನ ಭಾಷೆಗೆ ನಾವು ಹೇಳಿದ್ದು ಎಲ್ಲ ಸರಿ, ಇದು ಆಗಬೇಕು ಅಂತ ಅವನೇ ಕುಡಿದ್ದಾನೆ, ಇದಾಗಬೇಕು ಅಂತ ನಮ್ಮ ಸ್ವಂತ ಅನುಭವ. ನಮ್ಮ ಕಾರ್ ಹಿಂಗೆ ಹೋಗ್ತಾ ಇದ್ದರೆ ಅಲ್ಲಿ ಅಡ್ಡ ಬಂದಿರ್ತಾರೆ, ಕುಡಿದು ತೂರಾಡ್ಕೊಂತ ಬಂದ ಒಬ್ಬ ಅವನೇನು ಹೇಳ್ತಾನೆ, ಪಕ್ಕದಾಗಿದ್ದರೆ ಹೇಳ್ತಾನೆ, ನಮ್ಮ ಗುರುಗಳು ಕಾರು ಅಡ್ಡ ಬಂದ್ಯಾ ಹುಷಾರು ಅಂತಾನೆ ಅವನೇ ಅಡ್ಡ ಬಂದಿದ್ದಾನೆ. ಇಂಥ ರೋಚಕ ಪ್ರಸಂಗಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ. ಈ ದಿನ ಭಾಳ ಸಂತೋಷ ಇವರೆಲ್ಲ ಮಾತನಾಡೋದು. ಇಲ್ಲಿ ಮಹಿಳೆಯರಲ್ಲಿ ಒಬ್ಬರು ಇವರು ಶ್ರೀಮತಿ ವಾಣಿ ಗೌಡ ಇದ್ದಾರಲ್ಲ, ಇವರು ಕಳೆದ ವರ್ಷ ಭರಮಸಾಗರಕ್ಕೆ ಬಂದಿದ್ದರು. ಒಂದು ಹೇಳಲೇಬೇಕಾ ಘಟನೆನ. ಇದ್ದಕ್ಕಿದ್ದಾಗೆ ಅವರಿಗೆ ದೂರವಾಣಿಯಲ್ಲಿ ಕರೆ ಬಂತು, ಅವರ ಪತಿಗೆ ಹೃದಯಾಘಾತ ಆಗಿದೆ ಅಂತಂದು. ಪಾಪ ಎಷ್ಟು ಸಾಧ್ಯವೋ ಅಷ್ಟು ಕೂತ್ಕೊಂಡು ಭಾಷಣ ಮಾಡಲಿಕ್ಕಾಗದೆ ನಮ್ಮ ಆಶೀರ್ವಾದ ಪಡ್ಕೊಂಡು ಮಹಿಳೆ ನಿರ್ಗಮಿಸಿದರು. ದೇವರು ಒಳ್ಳೇದು ಮಾಡಲಮ್ಮ ಅಂತ ನಾವು ಶುಭ ಹಾರೈಸಿ ಕಳಿಸಿದ್ದೀವಿ. ಹೃದಯದಿಂದ ಅವರ ಪತಿ ಚೆನ್ನಾಗಿ ಆರೋಗ್ಯಕರವಾಗಿ ಈಗಲೂ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ.
ನನಗೆ ತುಂಬ ಸಂತೋಷ. ಅವರು ಇನ್ನೂ ದೀರ್ಘಾಯುಷ್ಯ ಅವ್ರಿಗೆ ಉಂಟಾಗಲಿ, ಸುಮಂಗಲಿ ಆಗಿರಲಿ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಲೋಕಪಾಲರಿದ್ದಾರಲ್ಲ, ಲಿಂಗಪ್ಪ ನಾರಾಯಣ ಸ್ವಾಮಿಯವರು ಎಷ್ಟು ಕೃತಜ್ಞತೆಯನ್ನು ಇಟ್ಟುಕೊಂಡಿದ್ದಾರೆ, ಎಷ್ಟೊಂದು ಆತ್ಮೀಯ ಭಾವನೆ ಮಠದ ಬಗ್ಗೆ ಇಟ್ಕೊಂಡಿದ್ದಾರೆ. ನಾವಿಲ್ಲಿ ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ. ಮತ್ತು ನೀವು ನಮಗೆ ಶಿಫಾರಸು ಮಾಡಿರಿ ಅಂತ ಬರಬೇಡಿ. ನಾವು ಹೇಳಬೇಕು, ಇಲ್ಲಿರ್ತಕ್ಕಂಥ ನ್ಯಾಯಾಧೀಶರಲ್ಲಿ ಒಬ್ಬರು ಸಹ ನಮ್ಮ ಸಂಸ್ಥೆಯಲ್ಲಿ ನಿಡಘಟ್ಟದಲ್ಲಿ ಓದಂಥ ನ್ಯಾಯಾಧೀಶರಿದ್ದಾರೆ, ಅವ್ರ ಹೆಸರು ಹೇಳಲ್ಲ. ಮತ್ತು ನೀವು ಪತ್ತೆ ಹಚ್ಕೊಂಡು ಹೋಗಿ ಮತ್ತು ನಮ್ಮ ಹತ್ರ ಶಿಫಾರಸು ಹೇಳಿ, ನಾವಂತೂ ಶಿಫಾರಸು ಮಾಡಲ್ಲ. ನಮ್ಮ ಕೇಸಿಗೂ ಮಾಡಲ್ಲ, ನಿಮ್ಮ ಕೇಸಿಗೂ ಮಾಡಲ್ಲ. ನೀವೇ ನಮ್ಮ ಹತ್ರ ಬಂದು ರಾಜಿ ಮಾಡ್ಕೊಂಬಿಟ್ರೆ ಮುಂದಿನ ಇಂಥದ್ದು ಯಾವುದರ ಸಮಾರಂಭದಲ್ಲಿ ಹಾರ ಹಾಕ್ತೀವಿ. ನೀವು ಸತ್ಯ ಪರಿಪಾಲಕರಾಗ್ರಿ, ಚೆನ್ನಾಗಿ ನಿಮ್ಮ ಸಾಂಸಾರಿಕ ಜೀವನ ನಡೆಸಿ, ದೇವರು ನಿಮಗೆ ಒಳ್ಳೇದು ಮಾಡಲಿ. ಶುಭರಾತ್ರಿ. ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಚನ. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ವಿ. ನಮ್ಮ ನ್ಯಾಯಾಧೀಶರು ಇಲ್ಲಿ ಬಂದರು, ಇಲ್ಲಿ ನೋಡಿ ಇವೆಲ್ಲ ಕಾಣಿಕೆ ಕೊಡ್ತೀರಲ್ಲ, ನಾವು ಅವರಿಗೆ ಪ್ರವಾಸ ಗೌರವ ಧನ ಅಂತ ಹೇಳಿ ಶ್ರೀಶಾನಂದ್ರವರಿಗೂ, ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನ್ಯಾಯಮೂರ್ತಿಗಳಾದಂಥ ನಾರಾಯಣ ಸ್ವಾಮಿಯವರಿಗೂ, ವಕೀಲರಾದಂಥ ನಮ್ಮ ಸಂದೀಪ್ ಪಾಟೀಲರು, ಅವ್ರಿಗೆಲ್ಲ ನಾವು ಗೌರವ ಧನ ಕೊಟ್ಟರೆ ಅವರು ಮತ್ತೆ ನಮ್ಮ ಈ ಕಾಣಿಕೆ ಬುಟ್ಟಿಗೆ ಅವರು ಕಾಣಿಕೆಯಾಗಿ ಅರ್ಪಣೆ ಮಾಡಿದ್ದಾರೆ. ನೋಡಿ, ನ್ಯಾಯಾಧೀಶರು ಯಾರೂ ಸಹ ನಾವು ಕೊಟ್ಟಂಥ ಗೌರವ ಧನವನ್ನು ತಗೊಂಡಿಲ್ಲ ಅನ್ನೋದನ್ನು ನೀವು ಮನಗಾಣಬೇಕು, ಅವ್ರ ಮೆಚ್ಚುಗೆ ಸೂಚಿಸಬೇಕು. ನಾವೆಷ್ಟು ಒತ್ತಾಯ ಮಾಡಿದ್ರು ಅವ್ರು ತಗೊಳ್ಳಿಲ್ಲ ತಿಳಿತೆ. ಇನ್ನೊಂದು ಭಾಳ ಸೂಕ್ಷ್ಮದ್ದು, ಅದನ್ನು ಅಲ್ಲಿ ಒಂದು ಮಣೆ ಹಾಕಿದ್ದೀವಿ, ಅಲ್ಲಿ ಮಣೆಯಲ್ಲಿ ಹಾಕಿದ್ದೀವಲ್ಲ, ಶ್ರೀಶಾನಂದ್ರವರು ಇಲ್ಲಿ ನಮಗೆ ಎಲ್ಲ ಪಕ್ಕದಲ್ಲಿ ಹೇಳಿದರು, ಸರಿಯಾಗಿ ಕಾಣಿಸಲ್ಲ, ಅಲ್ಲಿ ಮುಖ ಕಾಣಲ್ಲ, ಒಂದು ಮಣೆ ಹಾಕಿದರೆ ಎತ್ತರವಾಗಿ ಕಾಣುತ್ತೆ ಅಂತಂದು ಮಣೆ ಹಾಕಿದ್ದೀವಿ. ಎಷ್ಟು ಸೂಕ್ಷ್ಮ ದೃಷ್ಟಿಯಿಂದ ಅವರು ನೋಡಿದರು ಅಂದರೆ, ಗುರುಗಳೇ ಆ ಮಣೆ ಬೇಡ, ನಾನು ಕಾಣಿಸ್ತಾ ಇದ್ರೂ ಪರವಾಗಿಲ್ಲ, ಆ ಮಣೆಯಲ್ಲಿ ಹಸುವಿನ ಚಿತ್ರ ಇದೆ, ಗೋ ಚಿತ್ರ ಇದೆ, ಅದರ ಮೇಲೆ ನಾನು ಕಾಲು ಇಡಲಿಕ್ಕೆ ನಾನು ಇಷ್ಟಪಡಲ್ಲ ಅಂತ ಹೇಳಿ ನಿರಾಕರಿಸಿ ಮಣೆನ ತೆಗೆಸಿದರು. ಉಳಿದ ನ್ಯಾಯಾಧೀಶ ಅವ್ರು ಗಮನಿಸ್ಲಿಕ್ಕೆ ಆಗಿರೋಂಗೆ ಕಾಣಲ್ಲ, ಅವ್ರು ಮಾತಿನ ಆವೇಶದಲ್ಲಿ ಗಮನಿಸಿಲ್ಲ, ನಾವು ಅದನ್ನು ಆರೋಪ ಮಾಡಲ್ಲ. ಅದು ಹೇಗೆ ಸೂಕ್ಷ್ಮ ದೃಷ್ಟಿ ಇರುತ್ತೆ ನ್ಯಾಯಾಧೀಶರಿಗೆ ಇರುತ್ತೆ ಅನ್ನೋದು ಧಾರ್ಮಿಕ ಭಾವನೆ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಹೇಳಿ ಮತ್ತೊಮ್ಮೆ ಅವರೆಲ್ಲರನ್ನೂ ಅಭಿನಂದಿಸಿ ನಿಮಗೆ ಇಷ್ಟೊತ್ತು ಕುಡಿದಿದ್ದಕ್ಕಾಗಿ ಸಂತೋಷಪಟ್ಟು ಶುಭ ಹಾರೈಸ್ತೀವಿ. ಶಿವರಾತ್ರಿ.